चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्ರಂಥಮುನೀರಯೇ. ಪರೀಕ್ಷಿತ್ ಮಹಾರಾಜರು ತನಗೆ ಋಷಿಗಳಿಂದ ಶಾಪ ಬಂದ ಸುದ್ದಿ ಕೇಳಿ ಮನಸ್ಸು ನಿರಾಳ ಮಾಡಿಕೊಂಡಿದ್ದಾರೆ. ನಾನು ಮಾಡಿದ ತಪ್ಪಿಗೆ ದೇವರು ಅನುಗ್ರಹ ಮಾಡಿ ಇಲ್ಲಿಯೇ ನನಗೆ ಶಿಕ್ಷೆ ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಅಂತ ಭಾವಿಸಿ ಜನಮೇಜಯನಿಗೆ ಪಟ್ಟಗಟ್ಟಿ ತಾವು ಎಲ್ಲ ರಾಜ ವೇಷವನ್ನು ಕಳಚಿಟ್ಟು ಎಲ್ಲ ಅಧಿಕಾರದ ವ್ಯಾಮೋಹವನ್ನು ಬಿಟ್ಟು ನೇರವಾಗಿ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಕೂತಿದ್ದಾರೆ. ಪರೀಕ್ಷಿತ್ ರಾಜರು ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕೂತಿದ್ದಾರೆ ಅಂತ ಕೇಳಿ ಸುದ್ದಿ ಹಬ್ಬಿ ಎಲ್ಲ ಋಷಿಮುನಿಗಳು, ಸಹಸ್ರಾರು ಋಷಿಮುನಿಗಳು ಆ ಗಂಗಾ ತೀರಕ್ಕೆ ಬಂದು ಸೇರಿದ್ದಾರೆ. ಆ ಎಲ್ಲ ಋಷಿಮುನಿಗಳ ಮುಂದೆ ಪರೀಕ್ಷಿತ್ ಮಹಾರಾಜರು ವಿಜ್ಞಾಪನೆ ಮಾಡಿಕೊಂಡ್ರು, ನನ್ನ ಜೀವನದಲ್ಲಿ ಇನ್ನು ಉಳಿದಿರೋದು 7 ದಿವಸ, ಈ 7 ದಿವಸಗಳನ್ನು ಸಾಧನೆ ಮಾಡಿ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ನೀವೆಲ್ಲ ಅಲಂ ಗಾಯತ ವಿಷ್ಣುಗಾಥಾ, ನೀವೆಲ್ಲ ಭಗವಂತನ ಮಂಗಳ ಮಹಿಮೆಯನ್ನು ಗಾನ ಮಾಡಿರಿ, ನಾನು ಕೇಳ್ತಾ ನನ್ನ ಜೀವನದ ಕ್ಷಣಗಳನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ ಋಷಿಗಳ ಮುಂದೆ ವಿಜ್ಞಾಪನೆ ಮಾಡಿಕೊಂಡಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಶುಕಾಚಾರ್ಯರು ಆಗಮಿಸಿದ್ದಾರೆ. ಶುಕಾಚಾರ್ಯರು ನಾವು ಸಂಪತ್ತಿನ ಆಸೆ ತೋರಿಸಿದರೆ ಬರುವಂಥವರಲ್ಲ, ಮತ್ತು ಅಂತರಂಗದಲ್ಲಿ ಪರಮಾತ್ಮನೇ ಅವರಿಗೆ ಪ್ರೇರಣೆ ಮಾಡಿ ಕಳುಹಿಸಿಕೊಟ್ಟಿದ್ದಾನೆ. ಪರೀಕ್ಷಿತ್ ರಾಜ ಹೇಳ್ತಾನೆ, ನಾನು ಸಾಧನೆ ಮಾಡಿಕೊಂಡು ಉದ್ಧಾರ ಆಗಬೇಕು ಅಂತ ಜೀವನದ ಅಂತಿಮ ಘಟ್ಟದಲ್ಲಿ ಕೂತಿರುವಾಗ ಶುಕಾಚಾರ್ಯರೇ ತಾವು ಬಂದಿದ್ದೀರಿ ಅಂತಂದರೆ ಕೃಷ್ಣ ಪಾಂಡವರ ವಂಶದ ಮೇಲಿಟ್ಟಿರುವ ಅನುಗ್ರಹ ಇದು. ಪಾಂಡವರ ವಂಶದವನು ಇವನು ಅಂಥೇಳಿ ಕೃಷ್ಣ ಪರಮಾನುಗ್ರಹ ಮಾಡಿ ನಿಮಗೆ ಪ್ರೇರಣೆ ಮಾಡಿ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಶುಕಾಚಾರ್ಯರು ದಾರಿಯಲ್ಲಿ ಬರುವಾಗ ಅವರು ಅತ್ಯಂತ ಆಕರ್ಷಕವಾದ ಸೌಂದರ್ಯ ತುಂಬಿಕೊಂಡವರು. 16 ವರ್ಷ ಪ್ರಾಯದ ಹುಡುಗರ ರೂಪ ಅವರದ್ದು. ಆದರೆ ದೇಹದ ಮೇಲೆ ಯಾವ ಮೋಹವೂ ಇಲ್ಲದೆ ಇರತಕ್ಕಂತಹ ದಿಗಂಬರರಾಗಿ ಬರ್ತಾ ಇದ್ದಾರೆ. ದಾರಿಯಲ್ಲಿ ಬರುವಾಗ ಕೆಲವರೆಲ್ಲ ರಸ್ತೆಯಲ್ಲಿರುವ ಬಾಲಕರು, ಹೆಂಗಸರು ಎಲ್ಲ ಯಾರೋ ಹುಚ್ಚ ಅಂತ ತಿಳ್ಕೊಂಡು ಅವನ ಮೇಲೆ ಮಣ್ಣು ಎಸಿತಾ ಇದ್ದಾರೆ, ಉಗುಳ್ತಾ ಇದ್ದಾರೆ. ಯಾವುದಕ್ಕೂ ವಿಕಾರಗೊಳ್ಳದೆ ಇವರೆಲ್ಲ ನನ್ನ ದೇಹವನ್ನು ಅವಮಾನಿಸ್ತಾ ಇದ್ದಾರೆ, ನಾನು ಬೇರೆ ನನ್ನ ದೇಹ ಬೇರೆ ಅಂತ ಇಂಥ ಒಂದು ನಿರ್ಲಿಪ್ತ ಭಾವವನ್ನು ತುಂಬಿಕೊಂಡು ಯಾವ ವಿಕಾರಕ್ಕೂ ಒಳಗಾಗದೆ ಬರ್ತಾ ಇದ್ದಾರೆ. ಯಾವಾಗ ಪರೀಕ್ಷಿತ್ ರಾಜರು ಕುಳಿತಿರುವ ಸ್ಥಳಕ್ಕೆ ಶುಕಾಚಾರ್ಯರು ಬಂದರೋ ಅನೇಕ ವಯಸ್ಸಾದ ಮುನಿಗಳೆಲ್ಲ ಎದ್ದು ಅವರಿಗೆ ನಮಸ್ಕಾರ ಮಾಡಿ ಗೌರವ ಕೊಟ್ಟಾಗ ಅವರನ್ನು ರಸ್ತೆಯಲ್ಲಿ ಗೇಲಿ ಮಾಡಿಕೊಂಡು ಬಂದವರು ಗಾಬರಿಯಾದರು. ಯಾರೋ ಹುಚ್ಚ ಅಂತ ತಿಳ್ಕೊಂಡು ನಾವೆಲ್ಲ ಅವಮಾನ ಮಾಡಿದ್ವಿ, ಇಲ್ಲಿ ಬಂದು ನೋಡಿದ್ರೆ ಇಷ್ಟು ಜನ ಅವರಿಗೆ ಕೈ ಮುಗಿತಾ ಇದ್ದಾರೆ, ಗೌರವ ಸಲ್ಲಿಸ್ತಾ ಇದ್ದಾರೆ, ನಾವು ಏನು ಅಪಚಾರ ಮಾಡಿದ್ವು ಅಂತ ಗಾಬರಿಯಾಗಿ ಅವರು ಹೋಗಿದ್ದಾರೆ. ಆಗ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ಮರಣ ಹತ್ತಿರದಲ್ಲಿರುವವನು ಏನು ಮಾಡಬೇಕು ಅದನ್ನು ನನಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ.
ಮರಣ ಹತ್ತಿರದಲ್ಲಿರುವವನು ಏನು ಸ್ಮರಣೆ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು, ಏನು ಶ್ರವಣ ಮಾಡಬೇಕು ಅದನ್ನು ಹೇಳಬೇಕು. ಜೊತೆಯಲ್ಲಿ ಏನು ಸ್ಮರಣೆ ಮಾಡಬಾರ್ದು, ಏನು ಶ್ರವಣ ಮಾಡಬಾರ್ದು, ಏನು ಕೀರ್ತನೆ ಮಾಡಬಾರ್ದು ಅದನ್ನೂ ಹೇಳಬೇಕು ಅಂತ ಎರಡನ್ನೂ ಕೇಳ್ತಾ ಇದ್ದಾರೆ. ಅಲ್ಲ, ಏನು ಶ್ರವಣ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು ಅಂತ ಕೇಳಿದ್ರೆ ಸಾಕು. ಯಾವುದನ್ನು ಸ್ಮರಣೆ ಮಾಡಬಾರ್ದು, ಯಾವುದನ್ನು ಕೀರ್ತನೆ ಮಾಡಬಾರ್ದು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದಾರೆ ಹಾಗೆ ಅಂತ ನಮಗೆ ಪ್ರಶ್ನೆ ಬರಬಹುದು. ಅದಕ್ಕೆ ಶಾಸ್ತ್ರದಲ್ಲಿ ಪಾಪ ಮತ್ತು ಪುಣ್ಯಗಳು, ಪಾಸಿಟಿವ್ ಪಾಪ ಪುಣ್ಯಗಳು, ನೆಗೆಟಿವ್ ಪಾಪ ಪುಣ್ಯಗಳು ಅಂತ ಎರಡು ತರಹ ಇದೆ. ಅಂದ್ರೇನು? ನಾವು ಮದ್ಯಪಾನ ಮಾಡಿಲ್ಲ, ನಾವು ಉದ್ಧಾರ ಆಗೋಗಿದ್ದೇವೆ ಅಂತ ತಿಳ್ಕೊಂಡಿರ್ತೇವೆ. ಇದೇನೆಂದರೆ ಮದ್ಯಪಾನ ಮಾಡೋದು ಒಂದು ಪಾಪ, ಅದನ್ನು ನಾವು ಮಾಡಿಲ್ಲ. ಆದರೆ ಮದ್ಯಪಾನ ಮಾಡದೇ ಇರೋದೇ ಒಂದೇ ಅಲ್ಲ, ಮದ್ಯಪಾನ ಒಂದೇ ಮಾಡದೇ ಇರೋದೇ ಒಂದು ಪುಣ್ಯದ ಕೆಲಸ ಅಲ್ಲ. ಭಾಗವತಾಮೃತ ಪಾನ ಮಾಡಬೇಕು. ಭಾಗವತಾಮೃತ ಪಾನ ಮಾಡಿಲ್ಲ ಅನ್ನೋ ಕೊರತೆ ಹಾಗೆ ಉಳ್ಕೊಂಡಿದೆ. ಮದ್ಯಪಾನ ಮಾಡಿಲ್ಲ ನಿಜ, ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದನ್ನು ಮಾಡಿಲ್ಲ. ಆದರೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಿಲ್ವಲ್ಲ. ನಾವು ಮದ್ಯಪಾನ ಮಾಡಿಲ್ಲ ಅಂತ ಹೇಳ್ತೇವೆ, ಸಂಧ್ಯಾ ವಂದನೆಯೇ ಮಾಡಿಲ್ಲ ನಾವು. ಆವಾಗ ಮಾಡಬಾರದನ್ನು ಬಿಟ್ಟಿದ್ದೇವೆ, ಅದು ಮಾಡಬೇಕಾದದ್ದನ್ನು ಮಾಡಿಲ್ಲ ಅನ್ನೋ ಪಾಪ ಹಾಗೇ ಇರುತ್ತೆ, ನಮ್ಮ ಸ್ಟಾಕಲ್ಲಿ ಹಾಗೇ ಇರುತ್ತೆ. ಆದ್ದರಿಂದ ಮಾಡಬೇಕಾದದ್ದನ್ನು ಮಾಡೋದು ಒಂದು ಪುಣ್ಯದ ಕೆಲಸ, ಮಾಡಬಾರದ್ದನ್ನು ಬಿಡೋದು ಒಂದು ಪುಣ್ಯದ ಕೆಲಸ. ಹಾಗೆ ಮಾಡಬೇಕಾದದ್ದನ್ನು ಮಾಡದೇ ಇರೋದು ಒಂದು ಪಾಪ, ಮಾಡಬಾರದ್ದನ್ನು ಮಾಡೋದು ಒಂದು ಪಾಪ. ಹೀಗೆ ಎರಡು ತರಹದ ಪಾಪ ಪುಣ್ಯಗಳು. ಅದಕ್ಕೆ ಪರೀಕ್ಷಿತರಾದರು ಕೇಳ್ತಾ ಇದ್ದಾರೆ, ಏನು ಶ್ರವಣ ಮಾಡಬೇಕು, ಏನು ಶ್ರವಣ ಮಾಡಬಾರ್ದು, ಏನು ಕೀರ್ತನೆ ಮಾಡಬೇಕು, ಏನು ಕೀರ್ತನೆ ಮಾಡಬಾರ್ದು ಇದನ್ನು ನಮಗೆ ಹೇಳಬೇಕು ಹಾಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಸೀರಿಯಸ್ ಆಗಿ ಆತ್ಮೋದ್ಧಾರದ ಸಾಧನೆ ಬಗ್ಗೆ ಯೋಚನೆ ಮಾಡೋರೇ ಅಪರೂಪ ಪ್ರಪಂಚದಲ್ಲಿ. ಯಾಕೆ ಅಂದರೆ ಮನುಷ್ಯನ ಜೀವನ ಹಗಲೆಲ್ಲ ಕುಟುಂಬ ಪೋಷಣೆಯ ಕೆಲಸದಲ್ಲಿ ಮುಳುಗಿ ಕಳ್ಕೊಳ್ತಾನೆ, ರಾತ್ರಿಯೆಲ್ಲ ನಿದ್ರೆಯಲ್ಲಿ ಕಳ್ಕೊಳ್ತಾನೆ ಅಥವಾ ಭೋಗದಲ್ಲಿ ಕಳ್ಕೊಳ್ತಾನೆ. ಉದ್ಧಾರದ ಬಗ್ಗೆ ಯೋಚನೆ ಮಾಡೋಕ್ಕೆ ಪುರುಸೊತ್ತೇ ಇಲ್ಲ ಮನುಷ್ಯನಿಗೆ. ಹಾಗೆ ಜೀವನ ಹಾಳು ಮಾಡಿಕೊಂಡಿದ್ದಾನೆ ಮನುಷ್ಯ. ಅಂಥ ಸಮಯದಲ್ಲಿ ನನ್ನ ಆತ್ಮೋದ್ಧಾರಕ್ಕೆ ಏನು ಮಾಡಬೇಕು ಅಂತ ಒಂದು ಯೋಚನೆ ಮಾಡುವಂತಹ ಒಂದು ವ್ಯಕ್ತಿತ್ವ ಇದೆಯಲ್ಲ, ಇದೇ ಮೊದಲು ಪ್ರಶಂಸೆಗೆ ಅರ್ಹ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಮೊದಲು ಏನು ಮಾಡಬೇಕು? ಪರೀಕ್ಷಿತರಾದರೂ ಇನ್ನೊಂದು ಕೇಳ್ತಾರೆ, ನನ್ನ ಜೀವನದಲ್ಲಿ ಉಳಿದಿರೋದು 7 ದಿವಸ, 7 ದಿವಸದಲ್ಲಿ ನಾನು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯವಾ, ಸಾಧನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ಬರೀ 7 ದಿವಸ ಉಳ್ಕೊಂಡಿರೋದು ಹಾಗೆ ಅಂತ ಎರಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯ ಹೇಳಿದರು, ಏಳಬೇಕು ಅಂತ ಯಾರು ಯೋಚನೆ ಮಾಡಿದ್ದಾರೆ ಜೀವನದಲ್ಲಿ ಅವ್ರಿಗೆ 7 ದಿವಸ ಬೇಕಾದಷ್ಟು. ಮಲಗಬೇಕು ಅಂತಲೇ ಯಾರು ಯೋಚನೆ ಮಾಡಿರ್ತಾರೆ ಅವ್ರಿಗೆ 70 ದಿವಸ ಇದ್ದರೂ ಪ್ರಯೋಜನ ಇಲ್ಲ. ಮನುಷ್ಯನಿಗೆ ಯಾವ ವಯಸ್ಸಿಗೆ ನಾನು ಏಳಬೇಕು ಅಂತ ಯೋಚನೆ ಮಾಡ್ತಾನೋ ಅಲ್ಲಿಂದ ಮುಂದಿನ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರೆ 7 ದಿವಸವೂ ಬೇಕಾದಷ್ಟು ಸಾಕಪ್ಪ. ಖಟ್ವಾಂಗ ರಾಜ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆದಾಗ ದೇವತೆಗಳ ಪರವಾಗಿ ಹೋರಾಡಲಿಕ್ಕೆ ಹೋಗಿದ್ದ. ಎಲ್ಲ ಯುದ್ಧ ಮುಗಿದು ದೇವತೆಗಳ ಗೆದ್ದ ಮೇಲೆ, ನೀನು ಭೂಲೋಕದಿಂದ ಬಂದು ನಮ್ಮ ಸೇವೆ ಮಾಡಿದ್ದಿ, ನಿನಗೇನು ವರ ಬೇಕು ಕೇಳು ಅಂತಂದರು. ಖಟ್ವಾಂಗ ರಾಜ ಏನು ಬೇಕಾದ್ರೂ ವರ ಕೇಳಬಹುದಿತ್ತು. ಅವನು ಕೇಳ್ದ, ನನ್ನ ಆಯುಷ್ಯಲ್ಲಿ ಎಷ್ಟು ಉಳ್ಕೊಂಡಿದೆ ಅದನ್ನು ಹೇಳ್ರಿ, ನಂಗೆ ಇನ್ನೇನು ಬೇಡ. ಅವರಂದರು, ನಿನ್ನ ಆಯುಷ್ಯಲ್ಲಿ 2 ಮುಹೂರ್ತ ಉಳ್ಕೊಂಡಿದೆ ಅಂದರು. 2 ಮುಹೂರ್ತ ಅಂದರೆ 48 ಗಂಟೆಗಳ ಕಾಲ, 48 ನಿಮಿಷ, 24 ನಿಮಿಷಕ್ಕೆ ಒಂದು ಗಳಿಗೆ, ಇಷ್ಟು ಗಳಿಗೆ ಒಂದು ಮುಹೂರ್ತ ಅಂತ ಲೆಕ್ಕ. ಅಂತೂ 2 ಮುಹೂರ್ತ ಉಳ್ಕೊಂಡಿದೆ ಅಂದರು. ಕೂಡಲೇ ಖಟ್ವಾಂಗ ರಾಜ ದೇವಲೋಕದಿಂದ ಭೂಲೋಕಕ್ಕೆ ಬಂದು 2 ಮುಹೂರ್ತದಲ್ಲಿ ಸಾಧನೆ ಮಾಡಿಕೊಂಡು ಅವನು ಉದ್ಧಾರ ಆದ. ನಿನಗೆ 7 ದಿವಸಗಳ ಕಾಲ ಅವಕಾಶ ಇದೆ ಅಂತಂದರೆ ಬೇಕಾದಷ್ಟು ಅವಕಾಶ ಇದೆ, ಆದ್ದರಿಂದ ನೀನು ಸಾಧನೆ ಮಾಡಿಕೊಳ್ಬಹುದು ಅನ್ನುವ ಭರವಸೆ ತುಂಬಿದರು. ಅನಂತರ ಏನು ಮರಣ ಹತ್ತಿರ ಆದವನು ಏನು ಮಾಡಬೇಕು ಅಂತ ಕೇಳಿದ್ದಿ. ಮರಣ ಹತ್ತಿರ ಆದವನು ಮೊದಲು 2 ಬಿಡಬೇಕು. ಏನು ಬಿಡಬೇಕು? ಒಂದು ಭಯ ಬಿಡಬೇಕು, ಸಾವಿನ ಭಯ ಬಿಡಬೇಕು. ಎರಡನೇದು ಅವನು ಸಾವಿನ ಭಯ ಬಿಡಬೇಕು, ಜೊತೆಯಲ್ಲಿ ಸೋಮಾರಿತನ ಬಿಡಬೇಕು. ಇದೆರಡು ಬಿಡಬೇಕು. ಯಾಕೆಂದರೆ ಸಾಯ್ತೇವೆ ಅಂತಲೇ ಭಯಗ್ರಸ್ತರಾಗಿ ಕೂತ್ಕೊಂಡ್ರೆ ಹರಿಸ್ಮರಣೆ ಮಾಡೋಕ್ಕೂ ಆಗಲ್ಲ ಆಮೇಲೆ. ಆದ್ದರಿಂದ ಸಾವಿನ ಭಯ ಬಿಡಬೇಕು, ಆಲಸ್ಯ ಬಿಡಬೇಕು. ಇನ್ನೂ 7 ದಿವಸ ತಾನೆ, ಇವಾಗೇನು ಅವಸರ ಅಂತ ಸೋಮಾರಿಯಾಗಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಇದೆರಡು ಮೊದಲು ಬಿಡಬೇಕಾದದ್ದು. ಮಾಡಬೇಕಾದದ್ದೇನು? ಭಗವಂತನ ಮಹಿಮೆ, ಭಗವಂತನ ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ಮಾಡ್ತಾ
ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಭಗವಂತನ ಧ್ಯಾನ ಮಾಡಬೇಕಾಗಿದ್ದರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಬೇಕಾದ್ರೆ ಏನು ಮಾಡಬೇಕು? ಶುಕಾಚಾರ್ಯ ಹೇಳ್ತಾರೆ, ಮೊದಲು ಮಾತು ನಿಲ್ಲಿಸಬೇಕು ಅಂದರು ಅವರು. ಏಕಾಗ್ರತೆ ಬೇಕಾಗಿದ್ದರೆ ಮೊದಲು ಮಾತು ನಿಲ್ಲಿಸಿ ಮೌನ ಮಾಡಬೇಕು. ಮೌನವನ್ನು ಮಾಡಬೇಕು, ಮಾತು ನಿಲ್ಲಿಸಬೇಕು ಅಂತಂತಾರೆ. ಮಾತು ನಿಲ್ಲಿಸಬೇಕು ಅಂದರೆ ಮಾತು ನಿಲ್ಲಿಸಿದರೆ ನಮ್ಮ ವ್ಯವಹಾರ ನಡೆಯೋದು ಹೇಗೆ ಅಂತ ನಾವು ಪ್ರಶ್ನೆ ಕೇಳ್ತೇವೆ. ಶುಕಾಚಾರ್ಯ ಹೇಳ್ತಾರೆ ವ್ಯವಹಾರ ಕಡಿಮೆ ಮಾಡ್ಕೋ ಅಂತಾರೆ. ವ್ಯವಹಾರ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಡಿಮ್ಯಾಂಡ್ಸ್ ಎಲ್ಲ ನಡೆಯೋದು ಹೇಗೆ? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ ಮೊದಲು ನಿನ್ನ ಡಿಮ್ಯಾಂಡ್ಸ್ ಕಡಿಮೆ ಮಾಡ್ಕೋ, ಆವಾಗ ವ್ಯವಹಾರ ಕಡಿಮೆ ಆಗುತ್ತೆ. ವ್ಯವಹಾರ ಕಡಿಮೆ ಆದರೆ ಮಾತು ಕಡಿಮೆ ಆಗುತ್ತೆ. ಮಾತು ಕಡಿಮೆ ಆದ್ರೇ ದೇವ್ರ ಕಡೆ ಮನಸ್ಸು ಹೋಗೋಕ್ಕೆ ಸಾಧ್ಯ. ಮೊದಲು ಮನೆಯಲ್ಲಿದ್ದಾಗ ಯಾರ್ಯಾರ ಜೊತೆಗಿದ್ದಾಗ ಮಾತ್ರ ಮಾತಾಡ್ತಾ ಇದ್ವಿ. ಈಗ ಮೊಬೈಲ್ ಬಂದ ಮೇಲೆ ಒಬ್ಬೊಬ್ಬರೇ ಇದ್ದರೂ ಮಾತಾಡ್ತಾ ಇರ್ತೇವೆ ನಾವು. ಹಾಗಾಗಿ ಮಾತಿಗೆ ಬ್ರೇಕೇ ಇಲ್ಲ ಅಂತಾಗಿದೆ. ಅದು ನಮ್ಮ ಇವತ್ತಿನ ಪರಿಸ್ಥಿತಿ, ನಮ್ಮನ್ನು ಸೇರಿಸಿಕೊಂಡು ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ. ಶುಕಾಚಾರ್ಯ ಹೇಳಿದರೆ ಮೊದಲು ಮೌನವಾಗಿರೋದು ಕಲ್ತ್ಕೋಬೇಕು. ಮೌನವಾಗಿರೋದು ಕಲ್ತ್ಕೋಬೇಕಾಗಿದ್ದರೆ ವ್ಯವಹಾರ ಕಡಿಮೆ ಮಾಡಬೇಕು. ವ್ಯವಹಾರ ಜಾಸ್ತಿ ಇದ್ದರೆ ಜಾಸ್ತಿ ಮಾತಾಗುತ್ತೆ. ವ್ಯವಹಾರ ಕಮ್ಮಿ ಮಾಡ್ಕೋಬೇಕಾಗಿದ್ರೆ ನಮ್ಮ ಡಿಮ್ಯಾಂಡ್ಸ್ ಕಮ್ಮಿ ಮಾಡ್ಕೋಬೇಕು. ನಮಗೆ ಮನೆಯಲ್ಲಿ ಓಡಾಡೋಕ್ಕೆ ಒಂದು ಚಪ್ಪಲಿ, ಆಫೀಸ್ಗೆ ಹೋಗೋಕ್ಕೆ ಒಂದು ಚಪ್ಪಲಿ, ವಾಕಿಂಗ್ ಹೋಗೋಕ್ಕೆ ಒಂದು ಚಪ್ಪಲಿ, ಕೆಲಸಕ್ಕೆ ಹೋಗೋಕ್ಕೆ ಒಂದು ಚಪ್ಪಲಿ, ಇಷ್ಟು ಡಿಮ್ಯಾಂಡ್ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ದುಡ್ಡು, ಆ ದುಡ್ಡಿಗೋಸ್ಕರ ವ್ಯವಹಾರಕ್ಕೋಸ್ಕರ ಮಾತು ಎಲ್ಲ ಶುರುವಾಗುತ್ತೆ. ಇದು ಸಣ್ಣ ಉದಾಹರಣೆ ಹೇಳಿದ್ದು. ಹೀಗೆ ನಮ್ಮ ಬೇಡಿಕೆಗಳನ್ನು ಕಡಿಮೆ ಮಾಡಿಕೊಂಡ್ರೆ ಆವಾಗ ವ್ಯವಹಾರಗಳು ಕಡಿಮೆ ಆಗುತ್ತೆ, ಆವಾಗ ಮಾತು ಕಡಿಮೆ ಆಗುತ್ತೆ. ಅದಕ್ಕೆ ಯಾಕೆ ಮಾತು ಕಡಿಮೆ ಮಾಡಬೇಕು? ಅದಕ್ಕೊಂದು ಬಹಳ ಮಹತ್ವದ ಒಂದು ಅಂಶವನ್ನು ಶುಕಾಚಾರ್ಯ ಹೇಳ್ತಾರೆ. ನಾವು ಅದನ್ನು ಸೀರಿಯಸ್ ಆಗಿ ಗಮನಿಸಬೇಕಾದದ್ದು ಏನು ಅಂದರೆ, ನಾವು ಅಕ್ಷರಗಳಿಗೆ ವರ್ಣಗಳು, ವರ್ಣಮಾಲೆ ಅಂತ ಕರಿತೇವೆ. ಯಾಕೆ ಅಕ್ಷರಗಳಿಗೆ ವರ್ಣಮಾಲೆ ಅಂತ ಹೆಸರು? ಯಾಕೆ ಹೆಸರು ಅಂದರೆ ವರ್ಣ ಅಂದರೆ ಅಕ್ಷರಗಳು ಅಲ್ಲ. ವರ್ಣ ಅಂದರೆ ಭಗವಂತನ ವರ್ಣನೆಗೋಸ್ಕರ ಮೀಸಲಾಗಿರೋದು ಅಂತ ಅರ್ಥ. ಅದಕ್ಕೆ ವರ್ಣ ಅಂತ ಯಾಕೆ ಕರಿತೇವೆ ಅಂದರೆ ಭಗವಂತನ ವರ್ಣನೆಗೋಸ್ಕರ ಇರೋದು. ಆ ಭಗವಂತ ಯಾರನ್ನು ವರ್ಣನೆ ಮಾಡುತ್ತೆ? ಅಕ್ಷರನನ್ನು ವರ್ಣನೆ ಮಾಡುತ್ತೆ. ಅಕ್ಷರ ಅಂದರೆ ಅವಿನಾಶಿಯಾದ ಭಗವಂತ, ಅಕ್ಷರನನ್ನು ವರ್ಣನೆ ಮಾಡುತ್ತೆ. ಆದ್ದರಿಂದ ಇದಕ್ಕೆ ಅಕ್ಷರ ಅಂತ ಹೆಸರು, ವರ್ಣ ಅಂತ ಹೆಸರು. ಯಾವ್ಯಾವ ಅಕ್ಷರ ವರ್ಣನೆ ಮಾಡುತ್ತೆ? ಆ ಇಂದ ಕ್ಷ ತನಕ ಎಲ್ಲವೂ ವರ್ಣನೆ ಮಾಡುತ್ತೆ. ಅದಕ್ಕೆ ಅಕ್ಷರ ಅಂತ. ಆ ಇಂದ ಕ್ಷ ಕೊನೆಯ ಅಕ್ಷರ, ಆ ಇಂದ ಕ್ಷವರೆಗೆ ಎಲ್ಲ ಅಕ್ಷರಗಳಲ್ಲಿ ರ ಅಂದರೆ ರಮಿಸುವವನು, ಪ್ರತಿಪಾದ್ಯನಾಗಿ ರಮಿಸುವವನು ಭಗವಂತ. ಆದ್ದರಿಂದ ಅವನಿಗೆ ಅಕ್ಷರ ಅಂತ ಹೆಸರು. ಈ ಎಲ್ಲ ವರ್ಣಗಳಿಗೆ ವರ್ಣಾಭಿಮಾನಿ ದೇವತೆಗಳು ಅಂತಿದ್ದಾರೆ. ನಾವು ಭಗವಂತನ ಗುಣವರ್ಣನೆಗೆ ಮೀಸಲಾದ ಅಕ್ಷರ ಬಿಟ್ಟು ಬೇರೆ ಯಾವ ಅಕ್ಷರವೂ ಪ್ರಪಂಚದಲ್ಲಿ ಇಲ್ಲ. ಹಾಗಾಗಿ ಭಗವಂತನ ಗುಣವರ್ಣನೆಗೆ ಇರುವ ಅಕ್ಷರಗಳನ್ನು ನಾವು ಲೋಕದ ವ್ಯವಹಾರಕ್ಕಾಗಿ ವಿಪರೀತ ಬಳಸಿಕೊಂಡ್ರೆ ಆವಾಗ ಭಗವಂತನ ವರ್ಣಗಳ ದುರುಪಯೋಗ ಆಗತ್ತೆ. ಆಗ ವರ್ಣಾಭಿಮಾನಿ ದೇವತೆಗಳು ನಮಗೆ ಶಾಪ ಕೊಡ್ತಾರೆ. ಆ ವರ್ಣಾಭಿಮಾನಿ ದೇವತೆಗಳ ಕೋಪಕ್ಕೆ ಗುರಿಯಾಗ್ತೇವೆ ನಾವು. ಯಾಕೆಂದರೆ ಭಗವಂತನ ವರ್ಣನೆಗೋಸ್ಕರ ಇರುವ ನಮ್ಮ ವರ್ಣಗಳನ್ನು ಇವನ ಲೌಕಿಕ ವ್ಯವಹಾರಗಳಿಗೋಸ್ಕರ ಬಳಸ್ತಾ ಇದ್ದಾನೆ, ದುರ್ಬಳಕೆ ಮಾಡ್ತಾ ಇದ್ದಾನೆ ಅಕ್ಷರಗಳನ್ನು ಅಂತ ವರ್ಣಾಭಿಮಾನಿ ದೇವತೆಗಳು ಕೋಪಗೊಳ್ತಾರೆ. ಹಾಗಂದ್ರೇನು? ಎಲ್ಲ ವರ್ಣ ದೇವರನ್ನೇ ಹೇಳ್ತಾ ಕೂತ್ಕೊಂಡ್ರೆ ನಾವು ಮಾತಾಡೋದು ಹೇಗಾದರೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಇದು ಹೇಗೆ, ಇದಕ್ಕೇನು ಉತ್ತರ ಅಂದರೆ ಒಂದು ಉದಾಹರಣೆ ನಾವು ಗಮನಿಸಬೇಕು. ನಮಗಿವತ್ತು ತುಂಬ ಬಡತನ, ಹಸಿವೆ ಆಗ್ತಾಯಿದೆ. ಮನೆ ಒಳಗೆ ಆಹಾರ ತಂದು, ಅಕ್ಕಿ ಬೇಳೆ ತಂದು ಊಟ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ಎಲ್ಲೆಲ್ಲಿ ಕೈ ಹಾಕಿ ಹುಡುಕಿದರೂ ಬರೀ ಧೂಳು ಮೆತ್ಕೊಳ್ತಾ ಇರೋದು, ದುಡ್ಡು ಮೆತ್ಕೊಳ್ತಾ ಇಲ್ಲ ಕೈಗೆ. ಆದರೆ ಒಂದು ಕಡೆ ಮಾತ್ರ ದುಡ್ಡಿದೆ. ಎಲ್ಲಿ ಅಂದರೆ ದೇವರ ಮನೆ ಒಳಗೆ ದೇವರ ಮುಂದೆ ಒಂದು ಹುಂಡಿ ಇಟ್ಕೊಂಡಿದ್ದೇವೆ. ಏನಾದ್ರು ಹಬ್ಬ ಹರಿದಿನಗಳಾದಾಗ ಅದಕ್ಕೆ ಒಂದಿಷ್ಟು ದುಡ್ಡು ಹಾಕ್ತೇವೆ. ಆ ಹುಂಡಿಯಲ್ಲಿರುವ ದುಡ್ಡು ಬಿಟ್ಟು ಹೊರಗಡೆ ಒಂದು ನಯಾ ಪೈಸೆ ಇಲ್ಲ. ಹಸಿವೆಯಿಂದ ಕಂಗೆಟ್ಟು ಹೋಗ್ತಾ ಇದ್ದೇವೆ. ಆಗ ನಾವೇನು ಮಾಡ್ತೇವೆ? ಭಗವಂತನಲ್ಲಿ ಕ್ಷಮೆ ಕೇಳಿ, ಭಗವಂತ ಇವತ್ತು ಹಸಿವೆ ಪ್ರಾಣ ಹೋಗ್ತಾ ಇದೆ, ಒಂದು ಬಿಡಿಕಾಸಿಲ್ಲ, ನಿನ್ನ ಹುಂಡಿಯಲ್ಲಿರುವ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಇವತ್ತಿನ ಹಸಿವೆಯನ್ನು ನೀಗಿಸ್ಕೊಳ್ತೇವೆ, ದುಡ್ಡು ಬಂದ ಮೇಲೆ ಬಡ್ಡಿ ಸಮೇತ ನಿನಗೆ ವಾಪಸ್ ಹುಂಡಿಗೆ ಹಾಕ್ತೇವೆ. ಈ ತರಹದ ಪರಿಸ್ಥಿತಿಗಳು ಹಳೆ ಕಾಲದಲ್ಲಿತ್ತು. ಹಾಗೆ ಕೇಳಿಕೊಂಡು ಆ ದೇವರ ಹುಂಡಿಯಲ್ಲಿರುವ ಹಣವನ್ನು ಎಷ್ಟು ಕಡಿಮೆ ಉಪಯೋಗಿಸ್ಕೊಳ್ಳೋಕ್ಕಾಗತ್ತೋ ಅಷ್ಟು ಕಡಿಮೆ ಹಣವನ್ನು ತೆಗೆದುಕೊಂಡು ಉಪಯೋಗಿಸ್ಕೊಂಡು ದುಡ್ಡು ಬಂದ ಮೇಲೆ 10 ರೂಪಾಯಿ ತೆಗೆದಿದ್ರೆ 20 ರೂಪಾಯಿ ವಾಪಸ್ ಹುಂಡಿಗೆ ಹಾಕ್ತಾಯಿದ್ವು ಬಡ್ಡಿ ಸಮೇತ ಅಂತ. ಇದು ಲೋಕದ ಹಳೆ ಕಾಲದಲ್ಲಿ ಮನೆಗಳಲ್ಲಿ ನಡೀತಾ ಇದ್ದದ್ದು. ಹಾಗೆ ಎಲ್ಲ ಅಕ್ಷರಗಳು ಕೂಡ ದೇವರ ಹುಂಡಿಯಲ್ಲಿರುವ ದುಡ್ಡು, ಅದು ಹೊರಗಡೆ ಒಂದು ನಯಾ ಪೈಸೆ ಇಲ್ಲ.
ಅಂದರೆ ದೇವರನ್ನು ಹೇಳದೇ ಇರುವ ಅಕ್ಷರ ಅಂತ ಒಂದೂ ಇಲ್ಲ. ಎಲ್ಲ ಅಕ್ಷರಗಳು ದೇವರ ಹುಂಡಿಯಲ್ಲಿರುವ ನಾಣ್ಯ. ನಮಗೆ ಮಾತಾಡೋಕ್ಕೆ ದುಡ್ಡು ಹಣ ಅಕ್ಷರ ಬೇಕೇ ಬೇಕು, ಬೇರೆ ಮಾರ್ಗ ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ದೇವರ ಹುಂಡಿಯಲ್ಲಿರುವ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಇವತ್ತಿನ ಅಗತ್ಯವನ್ನು ಪೂರೈಸಿಕೊಂಡು ಮತ್ತೆ ಬಡ್ಡಿ ಸಮೇತ ದೇವರ ಹುಂಡಿಗೆ ಹಾಕ್ತೇವೆ. ಹಾಗೆಯೇ ದೇವರನ್ನು ಹೇಳುವಂಥ ಅಕ್ಷರಗಳನ್ನು ಅನಿವಾರ್ಯವಾಗಿ ನಮ್ಮ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ವಾಪಸ್ ಅದನ್ನು ಬಡ್ಡಿ ಸಮೇತ ದೇವರಿಗೆ ಹಾಕಬೇಕು. ದುಡ್ಡೇನೋ ಬಡ್ಡಿ ಸಮೇತ ಹುಂಡಿಗೆ ಹಾಕಬೇಕು ಅಂದರೆ ಅರ್ಥ ಆಗುತ್ತೆ. ಅಕ್ಷರಗಳನ್ನು ಬಳಸ್ಕೊಂಡ ಮೇಲೆ ಬಡ್ಡಿ ಸಮೇತ ದೇವರಿಗೆ ವಾಪಸ್ ಹಾಕಬೇಕು ಅಂದರೆ ಏನರ್ಥ? ಅದಕ್ಕೆ ಶಾಸ್ತ್ರಕಾರರು ನಿತ್ಯ ದೇವರ ನಾಮ ಹೇಳ್ರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರಿ ಅಂತೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಬೆಳಗಿನ ಸಾಯಂಕಾಲ ತನಕ ದೇವರನ್ನು ಹೇಳುವ ಅಕ್ಷರಗಳನ್ನೆಲ್ಲ ನಾವು ಲೌಕಿಕ ವಿಷಯಕ್ಕೆ ಬಳಸಿ 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 ದುರುಪಯೋಗ ಮಾಡಿಕೊಂಡಿದ್ದೇವೆ. ಅದರ ಪಾಪ ಪರಿಹಾರ ಆಗಬೇಕಾಗಿದ್ದರೆ ಮತ್ತೆ ಆ ಅಕ್ಷರಗಳಿಂದ ಭಗವಂತನನ್ನು ಕೊಂಡಾಡಬೇಕು. ಅಕ್ಷರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ರೆ ಬಡ್ಡಿ ಸಮೇತ ದೇವರಿಗೆ ವಾಪಸ್ಸು ಹುಂಡಿಗೆ ದುಡ್ಡು ಹಾಕಿದಾಗ ಲೆಕ್ಕ. ಅದಕ್ಕೋಸ್ಕರ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಮೊದಲು ಮಾತು ಕಡಿಮೆ ಮಾಡು, ಮೌನ ಅನುಸರಿಸು. ಮೌನ ಅಂದರೆ ಮನನ ಅಂತ ಅರ್ಥ. ಮನಸ್ಸಿನೊಳಗೆ ಆಲೋಚನೆ ಮಾಡಬೇಕು. ಅದಕ್ಕೆ ಹೊರಗಡೆಯ ವ್ಯವಹಾರಗಳನ್ನು ಮಾತುಕತೆಗಳನ್ನು ಕಡಿಮೆ ಮಾಡು, ಆಗ ನಿನಗೆ ಮನಸ್ಸಿನಲ್ಲಿ ಏಕಾಗ್ರತೆ ಬರುತ್ತೆ ಅಂತ ಹೇಳ್ತಾರೆ. ಆ ಮನಸ್ಸಿನಲ್ಲಿ ಏಕಾಗ್ರತೆ ಬಂದ ಮೇಲೆ ಅವನನ್ನು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು? 2 ತರಹದ ಧ್ಯಾನವನ್ನು ಹೇಳ್ತಾರೆ. ಒಂದು, ಇಡೀ ಬ್ರಹ್ಮಾಂಡ ಭಗವಂತನ ದೇಹದಲ್ಲಿ ಅಡಕವಾಗಿದೆ ಅಂಥೇಳಿ ಭಗವಂತನ ವಿರಾಟ್ ರೂಪದ ಧ್ಯಾನ. ಸಮಗ್ರ ಬ್ರಹ್ಮಾಂಡವೇ, ಸಮಗ್ರ ಎಲ್ಲ 14 ಲೋಕಗಳು ಭಗವಂತನ ದೇಹದಲ್ಲಿ ಅಡಕವಾಗಿದೆ ಅನ್ನುವಂತಹ ವಿರಾಟ್ ರೂಪದ ಧ್ಯಾನ ಮಾಡಬೇಕು. ಇನ್ನೊಂದು, ನಮ್ಮ ಬಿಂಬರೂಪಿಯಾದ ಭಗವಂತನ ಧ್ಯಾನ ಮಾಡಬೇಕು. ಆ ಬಿಂಬರೂಪಿಯಾದ ಭಗವಂತನ ಧ್ಯಾನ ಮಾಡಲಿಕ್ಕೆ ನಮಗೆ ಕಷ್ಟ ಆಗತ್ತೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ಏನು ಪ್ರಯತ್ನ ಮಾಡಬೇಕು? ಭಗವಂತನ ಪಾದವನ್ನು ಮೊದಲು ಧ್ಯಾನ ಮಾಡಬೇಕು. ಭಗವಂತನ ಪಾದವನ್ನು ಧ್ಯಾನ ಮಾಡಿ ಮಾಡಿ ಕಣ್ಣು ಮುಚ್ಚಿದ ಕೂಡಲೇ ನಮ್ಮ ಕಣ್ಣು ಮುಂದೆ ದೇವರ ಪಾದ ಬರಬೇಕು. ಅಷ್ಟು ಪ್ರಾಕ್ಟೀಸ್ ಆಗುವಷ್ಟು ಧ್ಯಾನ ಮಾಡಬೇಕು. ಅಲ್ಲಿಂದ ಅದು ಕಣ್ಣು ಮುಚ್ಚಿದ ಕೂಡಲೇ ದೇವರ ಪಾದ ಕಾಣಿಸ್ತು ಅಂತ ಅಂದಮೇಲೆ ಅದರ ಮುಂದಿನ ಅವಯವ, ಹೀಗೆ ಅವನ ಮುಖದವರೆಗೆ ಅವನ ದೇಹದ ಪೂರ್ತಿಯನ್ನು ಹೀಗೆ ನಾವು ಅಭ್ಯಾಸ ಮಾಡ್ಕೊಂಡು ಒಂದೊಂದೇ ಅವಯವವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಸಮಗ್ರ ರೂಪವನ್ನು ಧ್ಯಾನ ಮಾಡಬೇಕು. ಹೀಗೆ ಭಗವಂತನ ಧ್ಯಾನ ಮಾಡಬೇಕು. ಅದಕ್ಕೆ ಏಕಾಗ್ರತೆ ಬರೋದು ಕಷ್ಟ. ಅದಕ್ಕೋಸ್ಕರವಾಗಿ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು. ಇಂದ್ರಿಯಗಳನ್ನು ಯಾವುದನ್ನು ನಿಗ್ರಹಿಸ್ಕೊಳ್ಬೇಕು? ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು. ಅದಕ್ಕೆ ಉಪನಿಷತ್ತಲ್ಲಿ ಹೇಳ್ತಾರೆ, ಈ ದೇಹ ಒಂದು ರಥ, ಇದರ 10 ಇಂದ್ರಿಯಗಳು 10 ಕುದುರೆಗಳು, ಅದನ್ನು ನಿಯಂತ್ರಿಸುವಂತಹ ಲಗಾಮು ಮನಸ್ಸು, ಅದನ್ನು ನಿಯಂತ್ರಿಸುವ ಸಾರಥಿ ಬುದ್ಧಿ, ಅದರೊಳಗೆ ಪ್ರಯಾಣ ಮಾಡುವವನು ಜೀವ ಅಂತ ಒಂದು ರೂಪಕ ಹೇಳ್ತಾರೆ. ನಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಕುದುರೆಯನ್ನು ಕರ್ಕೊಂಡು ಹೋಗಬೇಕೇ ಹೊರತು ಕುದುರೆ ಎಲ್ಲಿಗೆ ಹೋಗುತ್ತೋ ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಕೂತ್ರೆ ಅದು ಮೂರ್ಖತನ. ಹಾಗಾಗಿ ನಾವು ಹೋಗಬೇಕಾದ ಕಡೆಗೆ ನಮ್ಮ ಕುದುರೆಯನ್ನು ಕರ್ಕೊಂಡು ಹೋಗಬೇಕಾಗಿದ್ದರೆ ಕುದುರೆ ಪಳಗಿಸಿರಬೇಕು, ಅದಕ್ಕೊಂದು ಲಗಾಮ್ ಇರಬೇಕು. ಆ ಲಗಾಮ್ ಇಟ್ಕೊಂಡ್ರೆ ಒಬ್ಬ ಸಾರಥಿ ಇರಬೇಕು. ಆವಾಗ ನಾವು ಹೋಗಬೇಕಾದ ಕಡೆಯಲ್ಲಿ ನಮ್ಮ ಕುದುರೆಯನ್ನು ಕರ್ಕೊಂಡು ಹೋಗ್ಬೋದು, ನಮ್ಮ ರಥವನ್ನು ಕರ್ಕೊಂಡು ಹೋಗ್ಬೋದು. ಆ ಲಗಾಮ್ ಸರಿ ಇಲ್ಲದೆ ಹೋದರೆ, ಸಾರಥಿ ಸರಿ ಇಲ್ಲದೆ ಹೋದರೆ ಕುದುರೆ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗಿ ನಾವು ಹೊಂಡದಲ್ಲಿ ಬೀಳಬೇಕಾಗತ್ತೆ. ಅದರಿಂದ ನಮ್ಮ ಗುರಿ ಭಗವಂತ. ಆ ಭಗವಂತನ ಕಡೆಗೆ ನಮಗೆ ಏಕಾಗ್ರತೆ ಬರಬೇಕಾಗಿದ್ದರೆ 10 ಕಡೆಯಲ್ಲಿ ಹಾರಿ ಹೋಗುವ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಬೇಕು. ಅದನ್ನು ಮನಸ್ಸಿನ ಮೂಲಕ ನಿಯಂತ್ರಿಸಿಕೊಳ್ಬೇಕು. ಮನಸ್ಸು ಏನು ನೋಡಬೇಕು ಅಂತ ಅನ್ನತ್ತೋ ಅದನ್ನೇ ಕಣ್ಣು ನೋಡಬೇಕು. ಮನಸ್ಸು ಏನು ಕೇಳಿಸ್ಕೋಬೇಕು ಅಂತ ಅನ್ಸುತ್ತೋ ಅದನ್ನೇ ಕಿವಿ ಕೇಳಿಸ್ಕೋಬೇಕು. ಹಾಗೆ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಆದರೆ ಮನಸ್ಸು ಏನೇನೋ ಕೇಳಬೇಕು ಅಂತ ಆಸೆ ಪಡುತ್ತೆ, ಏನೇನೋ ನೋಡಬೇಕು ಅಂತ ಆಸೆ ಪಡುತ್ತೆ. ಆದ್ದರಿಂದ ಮನಸ್ಸು ಕೆಟ್ಟದ್ದನ್ನೇ ನೋಡಬೇಕು ಅಂತ ಆಸೆ ಪಡುತ್ತೆ, ಕೆಟ್ಟದ್ದನ್ನೇ ಕೇಳಬೇಕು ಅಂತ ಆಸೆ ಪಡುತ್ತೆ. ಅದೇ ಮನಸ್ಸಿನಿಂದ ಇಂದ್ರಿಯವನ್ನು ನಿಗ್ರಹ ಮಾಡೋದು. ಅದಕ್ಕೆ ಬುದ್ಧಿ ಇಂದ್ರಿಯಗಳ ಮನಸ್ಸನ್ನು ನಿಯಂತ್ರಿಸುವ ಸಾರಥಿ. ಅಂದರೆ ಸಾರಥಿ ತನ್ನ ಕೈಯಲ್ಲಿ ಲಗಾಮ್ ಹಿಡ್ಕೊಂಡು ತಾನು ಹೋಗಬೇಕಾದ ಕಡೆ ಕುದುರೆಯನ್ನು ಕರ್ಕೊಂಡು ಹೋಗ್ತಾನೆ. ಹಾಗೆ ಮನಸ್ಸಿನಲ್ಲಿ ತಿಳುವಳಿಕೆ ತಂದುಕೊಂಡು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅನ್ನುವಂತಹ ವಿವೇಕದಿಂದ ನಾವು ಮನಸ್ಸಿಗೆ ಪ್ರೇರಣೆ ಮಾಡಬೇಕು. ಮನಸ್ಸು ಇಂದ್ರಿಯಗಳ ಮೂಲಕ ನಾವು ಹೋಗಬೇಕಾದ ಕಡೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಇಂತಹ ಒಂದು ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡಿಕೊಂಡು ಮಾತು ಕಡಿಮೆ ಮಾಡಿ ಭಗವಂತನ ವಿರಾಟ್ ರೂಪದ ಧ್ಯಾನ, ಬಿಂಬರೂಪದ ಧ್ಯಾನ ಮಾಡಬೇಕು. ಆಗ ನಮಗೆ ಜೀವನ ಸಾರ್ಥಕವಾಗಿ ಮರಣೋತ್ತರದಲ್ಲಿ ಉತ್ತಮ ಲೋಕವನ್ನು ಸೇರ್ತೇವೆ ಹಾಗೆ ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೋಸ್ಕರ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಆ ಸೃಷ್ಟಿ ವಿಚಾರಗಳನ್ನೆಲ್ಲ ಶುಕಾಚಾರ್ಯರ ಮೂಲಕ ಕೇಳ್ತಾ ಇದ್ದಾರೆ. ಅಲ್ಲಿನ ಮುಂದೆ ಸೂತರು ಕೇಳ್ತಾರೆ, ಶೌನಕರು ಕೇಳ್ತಾರೆ, ವಿದುರ ತೀರ್ಥಯಾತ್ರೆಗೆ ಹೋಗಿದ್ದರು ಬಂದರು ಅಂತ ಕತೆ ಹೇಳಿದಾರಲ್ಲ, ತೀರ್ಥಯಾತ್ರೆಗೆ ಯಾಕೆ ಹೋದರು ವಿದುರ, ಅದನ್ನು ಹೇಳ್ರಿ ಹಿಂಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ವಿದುರ ಒಮ್ಮೆ ದುರ್ಯೋಧನನ ಎದುರಿಗೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ದ. ನೀನು ಈ ದುಷ್ಟ ಮಕ್ಕಳ ತಂದೆಯಾಗಿ ಈ ಕೆಟ್ಟ ಮಕ್ಕಳು ಮಾಡಿದ್ದಕ್ಕೆಲ್ಲ ನೀ ತಲೆ ಅಲ್ಲಾಡಿಸ್ತಾ ಕೂತ್ರೆ ನಿನಗೆ ಅನರ್ಥವಾಗತ್ತೆ. ಆದರೆ ನೀನು ಉದ್ಧಾರ ಆಗಬೇಕಾಗಿದ್ದರೆ ಮೊದಲು ಈ ದುರ್ಯೋಧನನ ಮನೆಯಿಂದ ಹೊರಗೆ ಹಾಕು ಅಂತ ದುರ್ಯೋಧನನ ಎದುರಿಗೆ ಧೃತರಾಷ್ಟ್ರನಿಗೆ ಎಚ್ಚರಿಕೆ ಕೊಟ್ಟ ವಿದುರ. ಆಗ ದುರ್ಯೋಧನನಿಗೆ ಸಿಟ್ಟು ಬಂತು. ಅವನು ಎಲ್ಲರೂ ವಿದುರನನ್ನು ದೊಡ್ಡ ಜ್ಞಾನಿ ಅಂತ ಗೌರವಿಸಿದರೆ, ಆ ದುರ್ಯೋಧನ ನಮ್ಮ ಹಂಗಿನಲ್ಲಿ ಬಿದ್ದಿರುವ ದಾಸ ಇವನು ಅನ್ನುವಂಥ ಕೆಟ್ಟ ಯೋಚನೆ ಮಾಡಿದ್ದ. ಹಾಗಾಗಿ ನಮ್ಮ ಮನೆಯ ಅನ್ನ ತಿಂದು ನಮ್ಮನ್ನೇ ಮನೆಯಿಂದ ಹೊರಗೆ ಹಾಕು ಅಂತ ಹೇಳ್ತಾನೆ ವಿದುರ. ಹಾಗೆ ಅಂಥೇಳಿ ವಿದುರನನ್ನು ಅತ್ಯಂತ ಕೆಟ್ಟ ಅಗೌರವದಿಂದ ಮಾತನಾಡ್ದ. ಆಗ ವಿದುರ ಯೋಚನೆ ಮಾಡ್ದ, ಧೃತರಾಷ್ಟ್ರನ ಕೈಯಲ್ಲಿ ಈ ದುರ್ಯೋಧನನನ್ನು ನಿಯಂತ್ರಿಸಲಿಕ್ಕೆ ಆಗಲ್ಲ, ನಾನೇ ಈ ದುಷ್ಟರ ಸಹವಾಸದಿಂದ ದೂರ ಇರಬೇಕು ಅಂಥೇಳಿ ವಿದುರ ತನ್ನ ಕೈಯಲ್ಲಿದ್ದ ಆಯುಧವನ್ನು ಹೊಸ್ತಿಲಲ್ಲಿಟ್ಟು ತಾನು ತೀರ್ಥಯಾತ್ರೆಗೆ ಹೊರಟೋದ. ತೀರ್ಥಯಾತ್ರೆಗೆ ಹೋದರೆ ಯಮುನಾ ನದಿ ತೀರಕ್ಕೆ ಹೋದಾಗ ಅಲ್ಲಿ ಉದ್ಧವರ ಭೇಟಿಯಾಗಿದೆ. ಉದ್ಧವರನ್ನು ಕಂಡು ಕೂಡಲೇ ಬಹಳ ಕುತೂಹಲದಿಂದ ಅವರು ಕೇಳ್ತಾ ಇದ್ದಾರೆ, ವಿದುರ, ನಮ್ಮ ಕೃಷ್ಣ ಹೇಗಿದ್ದಾನೆ, ನಮ್ಮ ಯಾದವರು ಹೇಗಿದ್ದಾರೆ, ಕೃಷ್ಣನ ವಾರ್ತೆ ಹೇಳು ಹಾಗೆ ಅಂತ ಇದ್ದಾರೆ. ಆಗ ಉದ್ಧವ ಹೇಳ್ದ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಸಕಲ ಯಾದವರಿಗೆ ವಿಪ್ರಶಾಪ ಬಂದಿದೆ. ವಿಪ್ರಶಾಪದಿಂದ ಯಾದವರನ್ನು ರಕ್ಷಣೆ ಮಾಡಬಹುದಾಗಿದ್ದರೂ ಕೃಷ್ಣ ಅವರನ್ನು ರಕ್ಷಣೆ ಮಾಡೋ ಯೋಚನೆ ಮಾಡಿಲ್ಲ. ಹಾಗಾಗಿ ಯಾದವರ ನಾಶ ಕೃಷ್ಣನ ಸಂಕಲ್ಪಕ್ಕೆ ಬಂದಿದೆ ಹಾಗೆ ಅಂತ ಇದ್ದಾರೆ. ಆ ಸಂದರ್ಭದಲ್ಲಿ ವಿದುರ ಹೇಳ್ತಾನೆ, ಹಾಗಾದರೆ ನಮಗಿನ್ನು ಕೃಷ್ಣ ಸಿಗೋದಿಲ್ಲ, ನೀನು ಕೃಷ್ಣನ ಪರಮ ಭಕ್ತ, ಕೃಷ್ಣ ಏನು ಉಪದೇಶ ಮಾಡಿದ್ದಾನೆ ಅದನ್ನು ನನಗೆ ಹೇಳು ಅಂತ ವಿದುರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಉದ್ಧವರು ಹೇಳಿದರು, ನಾನು ನಿಮಗೆ ಉಪದೇಶ ಮಾಡೋದಕ್ಕಾಗಲ್ಲ, ಈಗ ನನಗೆ ದೇವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಏನಂದರೆ, ಬದರಿಯ ಸಮೀಪದಲ್ಲಿ ಕಲಾಪ ಅಂತ ಒಂದು ಗ್ರಾಮ, ಆ ಕಲಾಪ ಗ್ರಾಮ ನಿವಾಸಿಗಳಿಗೆ ನನ್ನ ತತ್ವೋಪದೇಶವನ್ನು ತಲುಪಿಸುವಂತ ಕೃಷ್ಣ ನನಗೆ ಉಪದೇಶ ಮಾಡಿ ಇದನ್ನು ಅವ್ರಿಗೆ ಹೇಳಿಬಿಟ್ಟು ಬಾ ಅಂತ ಕಳಿಸಿದ್ದಾನೆ. ನಾನು ಅಲ್ಲಿಗೆ ಗಡಿಬಿಡಿಯಿಂದ ಹೋಗ್ತಾ ಇದ್ದೇನೆ. ಕೃಷ್ಣ ಪರಮಾತ್ಮ ಎಷ್ಟು ದಿವಸ ಈ ಭೂಮಿಯಲ್ಲಿ ಎಲ್ಲರ ಕಣ್ಣಿಗೆ ಗೋಚರನಾಗಿ ಕಾಣ್ತಾನೆ, ಅವನು ಅಂತರ್ಧಾನ ಆಗೋ ತನಕ ಅವನ ಜೊತೆಯಲ್ಲೇ ಇರಬೇಕು ಅಂತ ನನ್ನ ಆಸೆ. ಆದರೆ ಕೃಷ್ಣನೇ ನನಗೆ ಕೊಟ್ಟಿರೋ ಜವಾಬ್ದಾರಿ, ಬದರಿಯ ಸಮೀಪದ ಕಲಾಪ ಗ್ರಾಮ ನಿವಾಸಿಗಳಿಗೆ ನೀನು ಹೋಗಿ ಉಪದೇಶ ಮಾಡು ಅಂತ ನನಗೆ ಹೇಳಿ ಕಳಿಸಿದ್ದಾನೆ. ನಾನು ಅಲ್ಲಿಗೆ ಹೊರಟಿದ್ದೇನೆ, ಹಾಗಾಗಿ ನಿಮಗೆ ನಾನು ಉಪದೇಶ ಮಾಡಲಿಕ್ಕೆ ಆಗಲ್ಲ. ಹಾಗಾದರೆ ಕೃಷ್ಣನ ಉಪದೇಶ ನನಗೆ ಹೇಗೆ ಸಿಗೋದು ಅಂತ ವಿದುರರು ಯೋಚನೆ ಮಾಡಿದ್ರು. ಏನು ಯೋಚನೆ ಮಾಡಬೇಡ್ರಿ, ಕೃಷ್ಣ ಮೈತ್ರೇಯರನ್ನು ಕರೆದು ಉಪದೇಶ ಮಾಡಿ ನಿನಗೆ ವಿದುರ ಸಿಗುತ್ತಾರೆ, ವಿದುರನಿಗೆ ಹೇಳು ಅಂತ ವ್ಯವಸ್ಥೆ ಮಾಡಿದ್ದಾನೆ ಕೃಷ್ಣ. ಮುಂದೆ ನಿಮಗೆ ಮೈತ್ರೇಯರ ಭೇಟಿಯಾಗತ್ತೆ, ಮೈತ್ರೇಯರ ಮೂಲಕ ಕೃಷ್ಣನ ಉಪದೇಶ ನಿಮಗೆ ದೊರಕತ್ತೆ ಅಂತ ಹೇಳ್ತಾ ಇದ್ದಾನೆ. ಇದನ್ನು ನಾವಿಲ್ಲಿ ಗಮನಿಸಬೇಕು. ಪರಮಾತ್ಮ ತಾನು ಪರಂಧಾಮಕ್ಕೆ ಹೋಗುವ 26 ವರ್ಷಗಳ ಮುಂಚೆ ತನ್ನ ಅನಂತರದಲ್ಲಿ ತತ್ವಜ್ಞಾನವನ್ನು ಜನರಿಗೆ ತಿಳಿಸಿಕೊಡೋರು ಯಾರೂ ಇರಲ್ಲ ಅಂಥೇಳಿ ತಾನು ಅವತಾರ ಮುಗಿಸುವ ಮುಂಚೆ ಉದ್ಧವರಿಗೆ ಉಪದೇಶ ಮಾಡಿ ಕಲಾಪ ಗ್ರಾಮ ನಿವಾಸಿಗಳಿಗೆ ತತ್ವೋಪದೇಶವನ್ನು ತಲುಪಿಸಿದ್ದಾನೆ. ವಿದುರರು ಎದುರಿಗೆ ಸಿಕ್ಕಿಲ್ಲ, ಮೈತ್ರೇಯರನ್ನು ಕರೆದು ಮೈತ್ರೇಯರಿಗೆ ಉಪದೇಶ ಮಾಡಿ ನಿಮಗೆ ವಿದುರ ಸಿಗುತ್ತಾನೆ, ವಿದುರನಿಗೆ ಇದನ್ನು ಉಪದೇಶ ಮಾಡಿರಿ ಅಂತ ವ್ಯವಸ್ಥೆ ಮಾಡಿದ್ದಾನೆ. ಭೀಷ್ಮರ ಹಾಸಿಗೆ ಹಿಡಿದಾಗ ಭೀಷ್ಮರಿಂದ ಉಪದೇಶ ಮಾಡಿಸಿದ ಭಗವಂತ. ಇದನ್ನೆಲ್ಲ ನೋಡಿದಾಗ ಭಗವಂತನಿಗೆ ಜ್ಞಾನವನ್ನು ಹಂಚುವ ಕೆಲಸ ಬಹಳ ಪ್ರೀತಿಕರವಾದ ಕೆಲಸ. ಯೋಗ್ಯರಿಗೆ ಜ್ಞಾನವನ್ನು ತಲುಪಿಸುವಂತಹ ದೊಡ್ಡ ಕಾಳಜಿಯನ್ನು ಕೃಷ್ಣ ತೋರಿಸಿದ್ದಾನೆ ಅನ್ನೋದನ್ನು ಗಮನಿಸಬೇಕು. ಹಳೆ ಕಾಲದಲ್ಲಿ ಯೂನಿವರ್ಸಿಟಿಯಿಂದ ಪೋಸ್ಟಲ್ ಎಜುಕೇಷನ್ ಅಂತ ಒಂದು ವ್ಯವಸ್ಥೆ ಇತ್ತು. ಪ್ರೈವೇಟಾಗಿ ಪರೀಕ್ಷೆ ಕಟ್ಟೋರು ಆ ಪೋಸ್ಟಲ್ ಎಜುಕೇಷನ್ ಮೂಲಕ ಅವರಿಗೆ ಲೆಸನ್ಸ್ ಕಳಿಸೋರು, ಅದನ್ನು ಮನೆಯಲ್ಲೇ ಓದಿಕೊಂಡು ಅವರು ಎಕ್ಸಾಮ್ ಕಟ್ಟೋದು ಅಂತ ಒಂದು ಕ್ರಮ ಇತ್ತು. ಅದನ್ನು ಮೊಟ್ಟ ಮೊದಲು ಶುರು ಮಾಡಿದವನು ನಮ್ಮ ಕೃಷ್ಣ. ಇವರು ಲೆಸನ್ಸ್ ಕಳಿಸ್ತಾರೆ, ಕೃಷ್ಣ ಲೆಕ್ಚರ್ಸ್ನೇ ಕಳಿಸ್ತಾನೆ. ಯಾಕೆಂದರೆ ಬರೀ ಲೆಸನ್ಸ್ ಕಳಿಸಿದರೆ ಅದರ ಎಸೆನ್ಸ್ ತಿಳ್ಕೊಳ್ಳೋ ಸೆನ್ಸ್ ಹುಡುಗರಿಗೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬರೀ ಪುಸ್ತಕ ಕಳಿಸಿದ್ರೆ ಪ್ರಯೋಜನ ಇಲ್ಲ, ಪಾಠ ಹೇಳೋರನ್ನೇ ಕಳಿಸ್ಬೇಕು ಅಂಥೇಳಿ
ಕೃಷ್ಣ ಯೂನಿವರ್ಸಿಟಿಯ ವ್ಯವಸ್ಥೆ ಲೆಕ್ಚರ್ಸ್ನೇ ಕಳಿಸೋದು. ನಮ್ಮ ಯೂನಿವರ್ಸಿಟಿ ವ್ಯವಸ್ಥೆ ಲೆಸನ್ಸ್ ಕಳಿಸ್ತಾರಷ್ಟೇ ಅವರು. ಆ ಕೃಷ್ಣ ಯಾರ್ಯಾರು ಎಲ್ಲಿ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟವರಿದ್ದಾರೆ ಅವರಿದ್ದಲ್ಲಿಗೆ ಲೆಕ್ಚರ್ಸ್ನೇ ಕಳಿಸ್ಕೊಡ್ತಾನೆ ಪರಮಾತ್ಮ. ಇದು ಕೃಷ್ಣನ ವ್ಯವಸ್ಥೆ ಅನ್ನುವುದನ್ನು ನಾವು ಗಮನಿಸಬೇಕು. ಹಾಗೆ ದೂರದ ಕಲಾಪದಲ್ಲಿರುವವರಿಗೆ ಉದ್ಧವರನ್ನು ಕಳಿಸ್ತಾ, ಇನ್ನೂ ಭೇಟಿಯಾಗದೇ ಇರುವ ವಿದುರನಿಗೆ ಮೈತ್ರೇಯರ ವ್ಯವಸ್ಥೆ ಮಾಡದ ಪರಮಾತ್ಮ ಯಾರು ನಾವು ಪ್ರತಿನಿತ್ಯ ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ಭಗವಂತ ನಿನ್ನ ಜ್ಞಾನ ಕೊಡು ನಮಗೆ. ಹಾಗೆ ನಾವು ನಿತ್ಯ ವರಪ್ರದ ಚರಿತಂ ಜ್ಞಾಪಯಮೇತೆ ಅಂತ ಆಚಾರ್ಯರು ಅದಕ್ಕೆ ಒಂದು ದ್ವಾದಶ ಸ್ತೋತ್ರ ಒಂದು ಅಧ್ಯಾಯ ಮಾಡಿದ್ದಾರೆ. ಭಗವಂತ ನಿನ್ನ ಮಹಿಮೆಯನ್ನು ನಮಗೆ ಶ್ರವಣ ಮಾಡಿಸು ಅಂತ ನಾವು ಭಕ್ತಿಯಿಂದ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಾವಿದ್ದಲ್ಲಿಗೆ ನಮಗೆ ಜ್ಞಾನಿಗಳನ್ನು ಕಳುಹಿಸಿಕೊಡ್ತಾನೆ, ಅವರಿಂದ ಜ್ಞಾನವನ್ನು ತಲುಪಿಸ್ತಾನೆ. ಇದು ಕೃಷ್ಣನ ಕಳಕಳಿ ಮತ್ತು ಅನುಗ್ರಹ ಅನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಆ ಮೈತ್ರೇಯರು ಮತ್ತು ಹರಿದ್ವಾರದಲ್ಲಿ ವಿದುರ ಮೈತ್ರೇಯರ ಸಮಾಗಮವಾಗತ್ತೆ. ಆಗ ವಿದುರರು ಮೈತ್ರೇಯರಲ್ಲಿ ಭಗವಂತನ ಮಹಿಮೆ ಉಪದೇಶ ಮಾಡಿರಿ ಅಂತಾರೆ. ಆಗ ಭಗವಂತನ ಸೃಷ್ಟಿಕರ್ತೃತ್ವ ಮಹಿಮೆಯನ್ನು ನಮಗೆ ಉಪದೇಶ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಭಗವಂತನ ಸೃಷ್ಟಿಯ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ಮೊದಲು ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ನೀನು ತಪಸ್ಸು ಮಾಡು ಅಂತ ಹೇಳ್ತಾ ಬ್ರಹ್ಮದೇವರು ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಭಗವಂತನನ್ನು ನೋಡಬೇಕು, ನನ್ನ ಆಧಾರವಾದ ಈ ನಾಭಿ ಪದ್ಮ ಇದೆಯಲ್ಲ, ಈ ಪದ್ಮಕ್ಕೆ ಮೂಲ ಎಲ್ಲಿದೆ ನೋಡಬೇಕು ಅಂಥೇಳಿ ಬ್ರಹ್ಮದೇವರು ಕಮಲದ ನಾಳದ ಒಳಗೆ ಪ್ರವೇಶ ಮಾಡಿದಾಗ ಭಗವಂತನ ಉದರವನ್ನು ಸೇರ್ತಾರೆ. ಆ ಭಗವಂತನ ಉದರದಲ್ಲಿ ಅದ್ಭುತವಾದ ಪ್ರಪಂಚವನ್ನು ಕಾಣ್ತಾರೆ, ಭಗವಂತನ ಲೋಕವನ್ನು ಕಾಣ್ತಾರೆ, ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಅನಂತರ ಭಗವಂತ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಆಜ್ಞೆ ಮಾಡ್ತಾನೆ. ಭಗವಂತ ಅನೇಕ ರೀತಿಯ ಸೃಷ್ಟಿಗಳನ್ನು ಮಾಡ್ದ. ಆ ಎಲ್ಲ ಸೃಷ್ಟಿಗಳನ್ನು ಮಾಡಿದ್ರೂ ಅದು ಬೇಕಾದ ರೀತಿಯಲ್ಲಿ ವೇಗವನ್ನು ಪಡೆದಿಲ್ಲ. ಆಗ ಬ್ರಹ್ಮದೇವರು ಹೊಸ ಸೃಷ್ಟಿಯ ಕ್ರಮವನ್ನು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಮುಂಚೆ ಸಂಕಲ್ಪ ಮಾಡಿದ್ರೆ ಸಾಕು ಸೃಷ್ಟಿ ಆಗ್ತಾಯಿತ್ತು, ಸ್ಪರ್ಶ ಮಾಡಿದ್ರೆ ಸಾಕು ಸೃಷ್ಟಿ ಆಗ್ತಾಯಿತ್ತು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು ಸೃಷ್ಟಿ ಆಗ್ತಾಯಿತ್ತು, ಮನಸ್ಸಿನಿಂದ ಸೃಷ್ಟಿ ಆಗ್ತಾಯಿತ್ತು, ಹೀಗೆಲ್ಲ ಸೃಷ್ಟಿಗಳಾಗ್ತಾಯಿತ್ತು. ಆದರೆ ಬ್ರಹ್ಮದೇವರು ಅಲ್ಲಿಂದ ಮುಂದೆ ಸ್ತ್ರೀ ಪುರುಷರ ಮೂಲಕ ಸೃಷ್ಟಿ ಮಾಡುವಂತಹ ಹೊಸ ಕ್ರಮವನ್ನು ಜಗತ್ತಿಗೆ ಪರಿಚಯ ಮಾಡಿಸಿರು. ತಾವು ಅರ್ಧನಾರಿ ನರರೂಪವನ್ನು ಸ್ವೀಕಾರ ಮಾಡಿ ಸ್ವಯಂಭುವ ಮನು ಶತರೂಪಾದೇವಿಯರನ್ನು ಪ್ರಕಟಗೊಳಿಸಿ ಅವರು ದಂಪತಿಗಳಾಗುವಂತೆ ವ್ಯವಸ್ಥೆ ಮಾಡಿ ಅವರ ಮೂಲಕ ಮುಂದಿನ ಪ್ರಜೆಗಳ ಸೃಷ್ಟಿಯಾಗಬೇಕು ಅಂತ ಬ್ರಹ್ಮದೇವರು ವ್ಯವಸ್ಥೆ ಮಾಡಿದ್ರು. ಸ್ವಯಂಭುವ ಮನುವಿಗೆ ನೀನು ಪ್ರಜಾ ಸೃಷ್ಟಿ ಮಾಡು ಅಂತ ಹೇಳಿದರು. ಆದರೆ ಆ ಭೂಮಿ ತನ್ನ ಕಕ್ಷೆಯಿಂದ ಜಾರಿ ರಸಾತಲ ಸೇರಿಬಿಟ್ಟಿದೆ. ಅದಕ್ಕೆ ಸ್ವಯಂಭುವ ಮನು ಹೇಳ್ತಾರೆ, ನಾನು ಸೃಷ್ಟಿ ಮಾಡಿದರೆ ಆ ಪ್ರಜೆಗಳು ನಿಂತುಕೊಳ್ಳೋದಕ್ಕೆ ಭೂಮಿಯೇ ಇಲ್ಲ, ಭೂಗೋಳವೇ ತನ್ನ ಕಕ್ಷೆಯಿಂದ ಜಾರಿ ಹೋಗಿದೆ, ಏನು ಮಾಡಲಿ? ಆಗ ಬ್ರಹ್ಮದೇವರ ಮೂಗಿನ ತುದಿಯಿಂದ ಭಗವಂತ ವರಾಹ ರೂಪದಿಂದ ಪ್ರಕಟನಾಗ್ತಾನೆ. ರಸಾತಳ ಸೇರಿದ ಭೂಗೋಳವನ್ನು ವರಾಹದೇವರು ತನ್ನ ಕೋರೆದಾಡಿಗಳಿಂದ ಮೇಲಕ್ಕೆ ಎತ್ತಿ ಈ ಭೂಮಿಯನ್ನು ಉದ್ಧಾರ ಮಾಡಿದ್ದೇನೆ, ನೀನು ಸೃಷ್ಟಿ ಮಾಡಿದ ಪ್ರಜೆಗಳು ಈ ಭೂಮಿಯಲ್ಲಿ ನಿಂತ್ಕೋತಾರೆ ಅಂತ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗೆ ಭೂಮಿಯನ್ನು ಎತ್ತುಕೊಂಡು ಬರುವಾಗ ಬ್ರಹ್ಮದೇವರ ಮಗನಾದ ಆದಿಹಿರಣ್ಯಾಕ್ಷ ಅಂತ ಒಬ್ಬ ದೈತ್ಯ ಅವನು ಅಡ್ಡಿಪಡಿಸಿದ. ಅವನನ್ನು ಸಂಹಾರ ಮಾಡಿ ಭೂಗೋಳವನ್ನು ಮತ್ತೆ ಅದರ ಕಕ್ಷೆಯಲ್ಲಿ ಭಗವಂತ ವರಾಹದೇವ ರೂಪದಿಂದ ಸ್ಥಾಪನೆ ಮಾಡಿದರು. ಇನ್ನೊಮ್ಮೆ ಅದೇ ಹಿರಣ್ಯಾಕ್ಷ ದಿತಿದೇವಿಯಲ್ಲಿ ಶಾಪಗ್ರಸ್ತರಾದ ಜಯವಿಜಯರ ಜೊತೆ ಸೇರಿಕೊಂಡು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಡ್ತಾರೆ. ಆ ಹಿರಣ್ಯಾಕ್ಷ ಅವನೇ ಪ್ರಪಂಚವನ್ನು ಮುಳುಗಿಸಿದ. ಆಗ ಮತ್ತೆ ವರಾಹ ರೂಪದಿಂದ ಬಂದು ಅವನನ್ನು ಸಂಹಾರ ಮಾಡಿ ಭಗವಂತ ಭೂಮಿಯನ್ನು ಉದ್ಧಾರ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಆನಂತರ ಮುಂದೆ ಭಗವಂತ ಕರ್ದಮ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಕರ್ದಮ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದಾಗ ನೀನು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕು ಅಂತ ಆಜ್ಞೆ ಮಾಡ್ತಾರೆ. ಕರ್ದಮ ಪ್ರಜಾಪತಿಗಳು ನನಗೆ ಅನುಕೂಲವಾದ ಒಬ್ಬ ಹೆಂಡತಿ ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಹೇಳೋರು, ಒಳ್ಳೆಯ ಗಂಡಾಸಗಳಿಂದ ದೇವ್ರ ಸೇವೆ ಮಾಡು ಹಾಗೆ ಅಂತ. ಈ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗಿದೆ. ಹೆಂಡತಿ ಸಿಕ್ಕರೆ ಸಾಕು ಅಂತ ದೇವ್ರ ಸೇವೆ ಮಾಡು, ಒಳ್ಳೆಯ ಹೆಂಡತಿಯನ್ನು ದುರಾಸೆ, ಹೆಂಡತಿ ಅಂತ ಒಂದು ಸಿಕ್ಕಿದ್ರೆ ಸಾಕು ಸೇವೆ ಮಾಡು ಅಂತ ಹೇಳೋ ಕಾಲದಲ್ಲಿ ನಾವು ಬಂದಿದ್ದೇವೆ. ಒಳ್ಳೆಯ ಹೆಂಡತಿ ಬೇಕು ಅಂತಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಗಂಡಸರು ತಪಸ್ಸು ಮಾಡಬೇಕು, ಆಗಲೇ ಒಳ್ಳೆಯ ಹೆಂಡತಿ ಸಿಗೋದು. ಬರೀ ಹೆಣ್ಮಕ್ಳು ಮಾತ್ರ ದೇವರನ್ನು ಕೇಳ್ಕೊಂಡ್ರೆ ಸಾಲದು, ಗಂಡು ಮಕ್ಕಳು ಕೇಳ್ಕೊಳ್ಬೇಕು. ನಮ್ಮ ಭಾಗವತದಲ್ಲಿ ಒಳ್ಳೆಯ ಹೆಂಡತಿ ಬೇಕು ಅಂತ ತಪಸ್ಸು ಮಾಡಿದವರು ಇದ್ದಾರೆ, ಅವರೇ ನಮ್ಮ ಕರ್ದಮ ಪ್ರಜಾಪತಿಗಳು. ಆ ಕರ್ದಮ ಪ್ರಜಾಪತಿಗಳಿಗೆ ಭಗವಂತ ಆದೇಶ ಕೊಡ್ತಾನೆ,
ಸ್ವಯಂಭುವ ಮನುವಿನ ಮಗಳು ದೇವಹೂತಿ ದೇವಿ ಅಂತಿದ್ದಾಳೆ, ಆ ದೇವಹೂತಿಯನ್ನು ನೀನು ವಿವಾಹ ಮಾಡ್ಕೋ ಹಾಗೆ ಅಂತ ಹೇಳಿದರು. ಸ್ವಯಂಭುವ ಮನುಗಳು ಮತ್ತು ಸ್ವಯಂಭುವ ಮನುಗಳು ತಮ್ಮ ಮಗಳಾದ ದೇವಹೂತಿಯನ್ನು ಕಾಡಿನಲ್ಲಿ ಮರದ ಕೆಳಗೆ ತಪಸ್ಸು ಮಾಡ್ತಾ ಇರತಕ್ಕ ಒಬ್ಬ ಬಡಕಲು ದೇಹದ ವೈದಿಕ ಬ್ರಾಹ್ಮಣನಿಗೆ ತಮ್ಮ ದೇವಹೂತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಚಕ್ರವರ್ತಿಯ ಮಗಳವಳು. ಚಕ್ರವರ್ತಿಯ ಮಗಳನ್ನು ಕಾಡಿನಲ್ಲಿ ತಪಸ್ಸು ಮಾಡಿಕೊಂಡಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಆ ಹೆಣ್ಮಗಳು ಹಳೆ ಕಾಲದವಳು, ನಾನು ಮದುವೆ ಮಾಡ್ಕೊಳ್ತೀನಿ ಒಪ್ಕೊಂಡಿದ್ದಾಳೆ. ಯಾವ ಸಂಧ್ಯಾವನೆ ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಏಕಾದಶಿ ಉಪವಾಸ ಮಾಡ್ತಾನೆ, ಈ ಗಂಡು ಸಹವಾಸವೇ ಬೇಡ ಅನ್ನೋ ಹೆಣ್ಮಕ್ಕಳ ಕಾಲದಲ್ಲಿ ನಾವಿದ್ದೆ ಈಗ. ಆದರೆ ಅಂಥ ಚಕ್ರವರ್ತಿಯ ಮಗಳಾದ ದೇವಹೂತಿ ದೇವಿ ಆ ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡಿ ಕೃಷರಾಗಿದ್ದಾರೆ, ಅವರನ್ನು ವಿವಾಹ ಮಾಡ್ಕೊ ಅಂತ ಅಪ್ಪ ಅಮ್ಮ ಹೇಳಿದ್ರೆ ನಾನು ವಿವಾಹ ಮಾಡ್ಕೊಳ್ತೀನಿ ಅಂತ ಅಂದವಳು. ಆದರೆ ಕರ್ದಮ ಪ್ರಜಾಪತಿಗಳು ಹೇಳಿದ್ರು, ಮದುವೆಗೆ ಮುಂಚೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು ಅಂದರು. ಇವತ್ತೆಲ್ಲ ಮಾತಾಡೋಕೆ ಬಿಡ್ತೀವಲ್ಲ, ಅವರು ಫಸ್ಟ್ ಉದ್ಘಾಟನೆ ಮಾಡಿದವರು ಅವರು. ಆ ಮಧ್ಯೆ ನಿಂತೋಗಿತ್ತು, ಇವಾಗ ಶುರು ಮಾಡ್ಯಾರ ಅಷ್ಟೇ. ಕರ್ದಮ ಪ್ರಜಾಪತಿಗಳು ಹೇಳಿದ್ರು ಸ್ವಲ್ಪ ಮಾತಾಡಬೇಕು ಹುಡುಗಿ ಜೊತೆಗೆ. ಆಯಿತು ಮಾತಾಡ್ರಿ. ಏನು ಮಾತಾಡಿದ್ರು? ದೇವಹೂತಿ ದೇವಿಗೆ ಕರ್ದಮ ಪ್ರಜಾಪತಿಗಳು ಹೇಳಿದ್ರು, ಮದುವೆ ಆಗಿ ಮಕ್ಕಳಾದ ಮೇಲೆ ನಾನು ಸನ್ಯಾಸಿ ಆಗ್ತೇನೆ, ಒಪ್ಪಿಗೆ ಇದ್ದರೆ ಮದುವೆ ಮಾಡ್ಕೊಂಡು. ಹೀಗೆ ಯಾರು ಏಕಾಂತದಲ್ಲಿ ಹುಡುಗ ಹುಡುಗಿನ ಬಿಟ್ಟರೆ ಹೀಗೆ ಯಾರು ಮಾತಾಡ್ತಾರೇನು? ಮಾತಾಡಿದ್ರೆ ಒಪ್ಕೊಳ್ತಾರೆ ಅವರು. ಆದರೆ ಕರ್ದಮ ಪ್ರಜಾಪತಿಗಳು ಹಾಗೇ ಹೇಳಿದ್ರು, ನಾನು ಮದುವೆಯಾಗಿ ಮಕ್ಕಳಾದ ಮೇಲೆ ಸನ್ಯಾಸಿ ಆಗ್ತೇನೆ, ಅದಕ್ಕೆ ಒಪ್ಪಿಗೆ ಇದ್ದರೆ ಮದುವೆ ಮಾಡಿ. ಏನೋ ದೊಡ್ಡ ದೊಡ್ಡ ಸಂಸ್ಥಾನಗಳಿದ್ರೆ ಆಗಲಿ ಬಿಡಿ ಅಂತ ಒಪ್ಕೊಬೋದಿತ್ತು. ಅದು ಬಿಡಿ ಸನ್ಯಾಸಿಗಳ ಕಾಲ, ಸಂಸ್ಥಾನಗಳು ಇರಲಿಲ್ಲ ಆ ಕಾಲಕ್ಕಿನ್ನೂ. ಹಾಗಾಗಿ ದೇವಹೂತಿ ಆಗಲಿ ಪರವಾಗಿಲ್ಲ, ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ಳು. ಅವಳು ಧೈರ್ಯಕ್ಕೆ ಮೆಚ್ಚಬೇಕು ನಾವು. ಗಂಡ ಮದುವೆ ಆದಮೇಲೆ ಸನ್ಯಾಸಿ ಆಗ್ತಾನೆ ಅಂತ ಮೊದಲೇ ಹೇಳಿದ್ರು, ಒಪ್ಪಿಕೊಂಡು ಮದುವೆ ಆಗಿದ್ದಾಳೆ ದೇವಹೂತಿ. ಅಂಥ ಮಹಾನುಭಾವಳವಳು. ಮಹಾಭಾರತದಲ್ಲಿ ಸುವರ್ಚಲ ಅಂತ ಒಬ್ಬ ಋಷಿಕನ್ಯೆಯ ಕಥೆ ಬರುತ್ತೆ. ಸುವರ್ಚಲ ಅನ್ನುವವಳಿಗೆ ಮದುವೆಯ ವಯಸ್ಸು ಬಂತು. ಅವರ ತಂದೆ ಮಗಳಿಗೆ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅಕ್ಕಪಕ್ಕದ ಗುರುಕುಲದಿಂದ ಎಲ್ಲ ಹುಡುಗರನ್ನು ಕರೆಸಿ, ನಿನಗೆ ಯಾರು ಒಪ್ಪಿಗೆ ಆಗತ್ತೆ ಹೇಳು, ಅವರಿಗೆ ನಾನು ನಿನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತಂದರು. ಆಗ ಸುವರ್ಚಲ ಹೇಳಿದ್ದು, ನಾನು ಹುಡುಗರನ್ನ ಇಂಟರ್ವ್ಯೂ ಮಾಡಬೇಕು ಅಂದರು. ಇವತ್ತೇನು ಚಾಲ್ತಿಯಲ್ಲಿದೆ ಹುಡುಗಿಯರ ಇಂಟರ್ವ್ಯೂ ಮಾಡೋದು, ಅದು ಪ್ರಾರಂಭ ಆಗಿದೆ, ಭಾಗವತದಲ್ಲೇ ಪ್ರಾರಂಭ ಆಯಿತು. ಆಮೇಲೆ ಬಿಟ್ಟು ಹೋಗಿತ್ತು, ಈಗ ಶುರು ಮಾಡ್ಯಾರೆ. ಏನು ಇಂಟರ್ವ್ಯೂ ಮಾಡೋದು ಅಂದರೆ, ನನ್ನನ್ನು ಮದುವೆ ಮಾಡ್ಕೋಬೇಕಾಗಿದ್ದರೆ ಕುರುಡಾಗಿರಬೇಕು, ಕುರುಡಾಗಿರಬಾರ್ದು. ಅಂಥವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಬನ್ನಿ ಮದುವೆ ಮಾಡ್ಕೋತೀನಿ ಅಂದರು. ಅವ್ರಿಗೆ ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗಲಿಲ್ಲ. ಯಾಕೆಂದರೆ ಕುರುಡಾಗಿರೋರು ಸಿಗ್ತಾರೆ, ಕುರುಡಾಗದೇ ಇದ್ದವ್ರು ಸಿಗ್ತಾರೆ. ಕುರುಡಾಗಿರಬೇಕು, ಕುರುಡಾಗಿರಬಾರ್ದು, ಇಂಥ ಎಡೆಬಿಡಂಗಿಗಳು ನಾವು ಯಾರೂ ಅಲ್ಲ ಅಂಥೇಳಿ ಅವರೆಲ್ಲ ವಾಪಸ್ ಹೊರಟೋಗ್ತಾರೆ. ಆತ ತಂದೆ ಬಲವಂತ ಮಾಡಲಿಲ್ಲ, ನೀನು ಇಷ್ಟಪಡುವಂಥ ಹುಡುಗ ಸಿಗೋ ತನಕ ನಾನು ಕಾಯ್ತೀನಿ, ಪರವಾಗಿಲ್ಲ ಅಂತ ಹೇಳಿದರು. ಆಮೇಲೆ ಶ್ವೇತಕೇತುಗಳು ಅವರು ಗುರುಕುಲದಲ್ಲಿ ಶಾಸ್ತ್ರಾಭ್ಯಾಸ ಮುಗಿಸಿಕೊಂಡು ಕನ್ಯಾರ್ಥಿಯಾಗಿ ಬಂದರು. ಯಾರೋ ಅವರಿಗೆ ಇವ್ರ ಮನೆ ಅಡ್ರೆಸ್ ಕೊಟ್ಟರು, ನಾವು ಹೋಗಿ ಬಂದಿದೆ, ಇವರು ಹೋಗಿ ಬರಲಿ ಅಂತ ಕೊಟ್ಟರು, ಏನೋ ಗೊತ್ತಿಲ್ಲ, ಕೊಟ್ಟರು. ಅವರು ಬಂದರು, ನೋಡಮ್ಮ ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ಹಾಗಾದರೆ ನನ್ನ ಕೋರಿಕೆ ಹೀಗಿದೆ, ನನ್ನನ್ನು ಮದುವೆ ಮಾಡ್ಕೊಳ್ಳೋ ಗಂಡು ಕುರುಡಾಗಿರಬೇಕು, ಕುರುಡಾಗಿರಬಾರ್ದು, ಅಂಥವ್ರಾಗಿದ್ದರೆ ನಾನು ಮದುವೆ ಮಾಡ್ಕೋತೀನಿ. ಇದುವರೆಗೆ ಬಂದ ಯಾವ ಹುಡುಗರಿಗೂ ಇವಳೇನು ಹೇಳ್ತಾಳೆ ಅಂತಲೇ ಅರ್ಥ ಆಗಿರಲಿಲ್ಲ. ಮೊಟ್ಟ ಮೊದಲು ಅರ್ಥ ಆಗಿದ್ದು ಶ್ವೇತಕೇತುವಿಗೆ. ಶ್ವೇತಕೇತು ಹೇಳ್ತಾರೆ, ನೀನು ಅಂದುಕೊಂಡಿರೋ ಹಾಗೆ ನಾನು ಕುರುಡಾಗಿದ್ದೇನೆ, ಕುರುಡಾಗಿಲ್ಲ, ನಾನು ಮದುವೆ ಮಾಡ್ಕೋತೇನೆ. ಏನು ಅವಳ ಬೇಡಿಕೆ? ಭಗವಂತನ ವಿಷಯದಲ್ಲಿ ಕುರುಡಾಗಿರಬಾರ್ದು, ಜಗತ್ತಿನ ವಿಷಯದಲ್ಲಿ ಕುರುಡಾಗಿರಬೇಕು, ಇದು ಅವಳ ಬೇಡಿಕೆ. ಅಂದರೆ ಪ್ರಪಂಚ ಜ್ಞಾನ ಎಲ್ಲ ನನಗೆ ಬೇಕಾದಷ್ಟಿದೆ, ಅಧ್ಯಾತ್ಮ ಜೀರೋ, ಅದು ಪ್ರಯೋಜನ ಇಲ್ಲ ನನಗೆ. ಭಗವಂತನ ಬಗ್ಗೆ ತಿಳುವಳಿಕೆ ಸಂಪಾದನೆ ಮಾಡ್ಕೊಂಡಿರಬೇಕು. ಆದ್ದರಿಂದ ಬೇರೆ ಪ್ರಪಂಚದ ಜ್ಞಾನ ಇಲ್ಲದೆ ಹೋದರೆ ನನಗೆ ಚಿಂತೆ ಇಲ್ಲ. ಭಗವಂತನ ಬಗ್ಗೆ ಕುರುಡಾಗಿರಬಾರ್ದು, ಪ್ರಪಂಚದ ಬಗ್ಗೆ ಕುರುಡಾಗಿರಬೇಕು, ಇಂಥ ಹುಡುಗ ಬೇಕು ಅಂತ ಅವಳ ಡಿಮ್ಯಾಂಡು. ಅದು ಅರ್ಥ ಆಗಿದ್ದು ಶ್ವೇತಕೇತುವಿಗೆ ಮಾತ್ರ. ಶ್ವೇತಕೇತು ಮದುವೆ ಮಾಡಿಕೊಂಡು ಮುಂದೆ ಶ್ವೇತಕೇತುವಿನಿಂದ ಅವಳು ಬ್ರಹ್ಮಜ್ಞಾನ ಸಂಪಾದನೆ ಮಾಡ್ತಾಳೆ. ಅದು ಮಹಾಭಾರತದಲ್ಲಿ ಬರೋ ಕಥೆ. ಆದ್ದರಿಂದ ದಾಂಪತ್ಯ ಅನ್ನೋದು ಬರೇ ಇಬ್ಬರೂ ಸೇರೋದು ಅಷ್ಟೇ ಕಾರ್ಯಕ್ರಮ ಅಲ್ಲ, ಇಬ್ಬರೂ ಸೇರಿ ಸಾಧನೆ ಮಾಡಿಕೊಂಡು ಮೋಕ್ಷ ಪಡೆಯೋದು, ಇದು ಗೃಹಸ್ಥಾಶ್ರಮದ ಗುರಿ ಅನ್ನುವುದನ್ನು ದೇವಹೂತಿ ದೇವಿ ತೋರಿಸಿದ್ದಾಳೆ. ಹಾಗೇ ಆಗಲಿ ಅಂತ ದೇವಹೂತಿ ಒಪ್ಕೊಂಡು ಮದುವೆ ಮಾಡಿದ್ರು. ಮದುವೆ ಮಾಡಿದ ಮೇಲೆ ಕೆಲವು ಸಂದರ್ಭದಲ್ಲಿ ಮದುವೆ ಆದರೆ ಹುಡುಗ ಸರಿಯಾಗ್ತಾನೆ ಅಂತ ಮದುವೆ ಮಾಡ್ತಾರೆ, ಅವನು ಸರಿಯಾಗೋದೇ ಇಲ್ಲ, ಇವಳು ಒದ್ದಾಡ್ತಾ ಇರ್ತಾಳೆ. ಈಗ ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಮಾರನೇ ದಿವಸದಿಂದ ತಪಸ್ಸು ಬಿಟ್ಟು ಏನಾದ್ರು ವಾಕಿಂಗ್ ಗೀಕಿಂಗ್ ಹೋಗ್ತಾರೇನು ಅಂದರೆ, ಮದುವೆ ಆಯಿತು, ಮಾರನೇ ದಿವಸ ಅವ್ರ ಪಾಡು ಅವ್ರು ತಪಸ್ಸು ಮಾಡ್ತಾ ಕೂತ್ಕೊಂಡ್ರು. ದೇವಹೂತಿ ಕೂಡ ಹಳೆ ಕಾಲದ ಹೆಣ್ಮಗಳು, ಯಾಕೆ ನಿಮ್ಮನ್ನು ಮದುವೆ ಮಾಡ್ಕೊಂಡು ಉಪಯೋಗ ಇಲ್ಲ, ಒಲ್ಲೇನೇ ವೈದಿಕ ಗಂಡನ ಅಂತ ಅವಳು ಹಾಡಲಿಲ್ಲ.
ಮತ್ತು ಹಾಗೆ ಸೇವೆ ಮಾಡ್ತಾ ಇದ್ದಾಳೆ. ಸುಮಾರು ವರ್ಷಗಳ ಕಾಲ ಅವಳು ಮೌನವಾಗಿ ಸೇವೆ ಮಾಡ್ತಾ ಇದ್ದಾಳೆ. ಇವರಷ್ಟಕ್ಕಿವರು ತಪಸ್ಸು ಮಾಡ್ತಾ ಇದ್ದಾರೆ. ಒಂದು ದಿವಸ ಕರ್ದಮ ಪ್ರಜಾಪತಿಗಳು ದೇವಹೂತಿಗೆ ಹೇಳಿದರು, ಮದುವೆ ಮಾಡಿಕೊಳ್ಳೋ ಹೆಣ್ಮಕ್ಕಳು ಏನೇನೋ ಕನಸು ಕಟ್ಕೊಂಡಿರ್ತಾರೆ, ನಿನ್ನ ಅಪೇಕ್ಷೆ ಏನು, ನಿನ್ನ ಆಸೆ ಏನು ಅಂತ ನಾನು ಇದುವರೆಗೂ ಕೇಳಲಿಲ್ಲ. ನನ್ನನ್ನು ನೀನು ಆಕ್ಷೇಪ ಮಾಡದೆ ಮೌನವಾಗಿ ಭಕ್ತಿಯಿಂದ ಸೇವೆ ಮಾಡಿದೆ. ಆದರೆ ಒಬ್ಬ ಗಂಡನಾಗಿ ಹೆಂಡತಿಯ ಅಗತ್ಯವನ್ನು ಪೂರೈಸಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ ನಿನಗೆ ನಾನು ಸಂಸಾರದ ಸುಖವನ್ನು ಕೊಡ್ತೇನೆ ಅಂತಂದರು. ಹುಡುಗರಿಗೆ ಎಷ್ಟೋ ವಯಸ್ಸಾದ ಮೇಲೆ ಬುದ್ಧಿ ಬಂದರೆ ಪ್ರಯೋಜನ ಏನು? ವಯಸ್ಸಿನಲ್ಲಿ ಹೇಳಿದ ಮಾತು ಕೇಳಿದ್ರೆ ಮೊಂಡಾಗಿರ್ತಾರೆ. ವಯಸ್ಸಾದ ಮೇಲೆ ನಾನು ಅನ್ಯಾಯವಾಗಿ ಹೆಂಡ್ತಿಂಗೆ ಗೊಳೆಕೊಂಡೆ ಅಂತ 60 ಆದಮೇಲೆ ಯೋಚನೆ ಮಾಡಿದ್ರೆ ಕಟ್ಕೊಂಡು ಏನು ಉಪಯೋಗ? ಆದರೆ ಕರ್ದಮ ಪ್ರಜಾಪತಿಗಳಿಗೆ ತಪಶಕ್ತಿ ಇತ್ತು. ಹಾಗೆ ಕರ್ದಮ ಪ್ರಜಾಪತಿಗಳು ಒಂದು ಸಿದ್ಧೌಷಧ ರಸಾಯನ ಇರತಕ್ಕಂತಹ ಒಂದು ಸರೋವರದಲ್ಲಿ ಇಬ್ಬರು ಸೇರಿ ಮುಳುಗಿದರು. ಇಬ್ಬರು ಮುಳುಗಿ ಸೇರಿ ಮೇಲೆ ಏಳೋ ಅಷ್ಟೊತ್ತಿಗೆ ಒಳ್ಳೆಯ ಯುವಕ ಯುವತಿಯರಾಗಿದ್ದರು. ಆ ಸರೋವರದ ಅಡ್ರೆಸ್ ಕೊಟ್ಟಿಲ್ಲ, ಆದ್ದರಿಂದ ನಾವು ಬರೀ ಪುರಾಣ ಕೇಳಬೇಕಷ್ಟೇ ನಾವು. ಹಾಗಾಗಿ ಆ ಸರೋವರದಲ್ಲಿ ಮುಳುಗಿದ್ರು. ವೃದ್ಧ ವಯಸ್ಸಾಗಿದ್ದ ಕರ್ದಮ ಅಲ್ಲಿಂದ ಮುಳುಗಿ ಏಳೋ ಅಷ್ಟೊತ್ತಿಗೆ ಒಳ್ಳೆ ಯುವಕರಾದರು. ದೇವಹೂತಿಯೂ ಕೂಡ ಒಳ್ಳೆ ಸುಂದರವಾದ ಶರೀರ ಬಂತು. ಆಮೇಲೆ ತಮ್ಮ ತಪಶಕ್ತಿಯಿಂದ 9 ರೂಪವನ್ನು ತಗೊಂಡ್ರು. ಆ ದೇವಹೂತಿಯು 9 ರೂಪವನ್ನು ತಗೊಳ್ಳೋ ಹಾಗೆ ಮಾಡಿದರು. ಆಮೇಲೆ ತಮ್ಮ ತಪಶಕ್ತಿಯಿಂದ ಎಲ್ಲ ಭೋಗ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಒಂದು ವಿಮಾನವನ್ನು ಸೃಷ್ಟಿ ಮಾಡಿದರು. ವಿಮಾನದಲ್ಲಿ 9 ರೂಪದ ಕರ್ದಮ ಪ್ರಜಾಪತಿಗಳು 9 ರೂಪದ ದೇವಹೂತಿಯ ಜೊತೆಯಲ್ಲಿ ವಿಮಾನದಲ್ಲಿ ಕೂತ್ಕೊಂಡೇ ಮಧುಚಂದ್ರ ಪೂರೈಸಿದರು. ಇವತ್ತೆಲ್ಲ ನಾವು ಮೊಬೈಲಲ್ಲಿ ಹಾಕಿರ್ತಾರೆ ನೋಡಿ, ಸಮುದ್ರದೊಳಗೆ ಮಧುಚಂದ್ರ ಅಂತ ಏನೇನೋ ಹಾಕಿರ್ತಾರೆ. ಇವರೆಲ್ಲ ಹುಟ್ಟೋ ಮುಂಚೆನೇ ನಮ್ಮ ಪುರಾಣದ ದೇವಹೂತಿ ಕರ್ದಮರು ಅಂತರಿಕ್ಷದಲ್ಲೇ ಮಧುಚಂದ್ರ ಪೂರೈಸಿಕೊಂಡಂತಹ ತಪಸ್ವಿಗಳು. ಎಲ್ಲ ತಪಶಕ್ತಿಯಿಂದ ಮಾಡಿಕೊಂಡವರು, ಹಣ ಖರ್ಚು ಮಾಡಲಿಲ್ಲ, ತಪಸ್ಸಿನಿಂದ ಸಾಧನೆ ಮಾಡಿಕೊಂಡವರು. ಆ 9 ರೂಪದ ಕರ್ದಮ ಪ್ರಜಾಪತಿಗಳಿಂದ 9 ರೂಪದ ದೇವಹೂತಿಯಲ್ಲಿ 9 ಜನ ಹೆಣ್ಮಕ್ಕಳಾದರು. ಒಂದು ದಿವಸ ಹೇಳಿದರು, ನನ್ನ ಕರಾರಿನ ಪ್ರಕಾರ ಮದುವೆಯಾಗಿ ಮಕ್ಕಳಾದ ಮೇಲೆ ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ದೆ, ಮಕ್ಕಳಾಗಿದೆ, ನಾನು ಸನ್ಯಾಸಿ ಆಗ್ತೇನೆ ಅಂತಂದು ಕರ್ದಮ ಪ್ರಜಾಪತಿಗಳು. ದೇವಹೂತಿ ಹೇಳ್ತಾಳೆ, 9 ಜನ ಹೆಣ್ಣುಮಕ್ಕಳನ್ನು ನನ್ನ ಕೈ ಕೊಟ್ಟು ನೀವು ನನ್ನ ಕೈ ಕೊಟ್ಟು ಹೊರಟೋದ್ರೆ ನಾನು ಇವ್ರನ್ನ ಯಾರು ಕೈ ಕೊಡಲಿ? ಯೋಚನೆ ಮಾಡಿರಿ ಸ್ವಲ್ಪ. ನಾನು ಬರೀ ಸಂತಾನಕ್ಕೋಸ್ಕರ ನಿಮ್ಮನ್ನು ಮದುವೆ ಆದದ್ದಲ್ಲ, ನನಗೆ ನಿಮ್ಮಂತಹ ಬ್ರಹ್ಮಜ್ಞಾನಿಯಾದ ಒಬ್ಬ ಮಗ ಬೇಕು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಹುಡುಕಿ ಮದುವೆ ಮಾಡಿಕೊಂಡದ್ದು. ನನಗೆ ಬ್ರಹ್ಮಜ್ಞಾನಿಯಾದ ಒಬ್ಬ ಮಗ ಬೇಕು, ಬ್ರಹ್ಮಜ್ಞಾನದ ಉಪದೇಶ ಬೇಕು ನನಗೆ, ಹಾಗೆ ಅಂತ ಕೇಳ್ತಾರೆ. ಆಗ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಹಾಗೇ ಆಗಲಿ, ನಿನಗೆ ಒಬ್ಬ ಬ್ರಹ್ಮಜ್ಞಾನಿಯಾದ ಮಗ ಅವತಾರ ಮಾಡ್ತಾನೆ, ಅವನ ಅವತಾರ ಮಾಡಿದ ಮೇಲೆ ನಾನು ಸನ್ಯಾಸಿ ಆಗ್ತೇನೆ ಅಂತ ತಮ್ಮ ನಿರ್ಧಾರವನ್ನು ಮುಂದಕ್ಕೆ ಹಾಕಿದರು. ಯಾಕೆಂದರೆ ಬರೀ ಶಾಸ್ತ್ರಜ್ಞಾನ ಇದ್ದರೆ ಸಾಲದು, ಕಾಮನ್ ಸೆನ್ಸು ಇರಬೇಕು. ಅದನ್ನು ಕರ್ದಮ ಪ್ರಜಾಪತಿಗಳು ತೋರಿಸಿ, ಬೇಕಾದಷ್ಟು ಪಾಂಡಿತ್ಯ ಇರುತ್ತೆ, ಕಾಮನ್ ಸೆನ್ಸ್ ಇರೋಲ್ಲ, ಹಾಗಿದ್ರೆ ಪ್ರಯೋಜನ ಇಲ್ಲ. ಹಾಗೆ ತನ್ನ ಹೆಂಡತಿಯ ಕೋರಿಕೆಗೋಸ್ಕರ ತಮ್ಮ ಸನ್ಯಾಸಾಶ್ರಮದ ನಿರ್ಧಾರವನ್ನು ಮುಂದಕ್ಕೆ ಹಾಕಿ ಕಪಿಲ ದೇವಹೂತಿಯ ಮಗನಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಆ ಕಪಿಲ ವಾಸುದೇವನಾಗಿ ಭಗವಂತ ಅವತಾರ ಮಾಡಿದ ಮೇಲೆ ಆ ಭಗವಂತನ ಅನುಮತಿಯನ್ನು ಪಡೆದುಕೊಂಡು ಕರ್ದಮರು ಸನ್ಯಾಸಿಗಳಾದರು. ದೇವಹೂತಿ ದೇವಿಗೆ ಕಪಿಲ ವಾಸುದೇವ ತತ್ವೋಪದೇಶವನ್ನು ಮಾಡಿದ್ದಾರೆ. ಸಾಂಖ್ಯ ತತ್ವ, ಯೋಗ ತತ್ವವನ್ನು ಉಪದೇಶ ಮಾಡಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆ ಸಾಂಖ್ಯ ಯೋಗಗಳನ್ನು ಉಪದೇಶ ಮಾಡೋದಂದರೆ ಇಡೀ ಪ್ರಪಂಚದಲ್ಲಿ ಏನು ತತ್ವ ಇದೆ, 24 ತತ್ವಗಳು, ಕೆಲವು ಕಡೆ 25 ತತ್ವ ಅಂತ ಹೇಳ್ತಾರೆ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಅದರಿಂದ ನಿರ್ಮಾಣವಾದಂಥ ಪಂಚಭೂತಗಳು ಮತ್ತು ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಅದನ್ನು ಗ್ರಹಣ ಮಾಡತಕ್ಕ ಇಂದ್ರಿಯ, ಅದರಿಂದ ಸುಖವನ್ನು ದುಃಖವನ್ನು ಅನುಭವಕ್ಕೆ ತರುವಂತಹ ಮನಸ್ಸು, ಆ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡತಕ್ಕಂತಹ ವ್ಯಕ್ತಿಗಳು, ಹೀಗೆ 24 ತತ್ವಗಳು, ಆ 24 ತತ್ವಾಭಿಮಾನಿ ದೇವತೆಗಳು, ಅದರ ಮೇಲೆ ನಿಯಂತ್ರಣ ಮಾಡುವಂತಹ ಮೂಲ ಪ್ರಕೃತಿಯನ್ನು ಅನಿಸುವಂತಹ ಮಹಾಲಕ್ಷ್ಮಿ, ಅವಳನ್ನು ನಿಯಂತ್ರಿಸುವಂತಹ ಭಗವಂತ, ಹೀಗೆ 25 ಅಥವಾ 26 ತತ್ವಗಳ ವಿಚಾರವನ್ನು ಕಪಿಲ ವಾಸುದೇವ ಅಮ್ಮನಿಗೆ ಉಪದೇಶ ಮಾಡಿದ್ರು. ಇದಿಷ್ಟು ಸಾಂಖ್ಯಯೋಗ ಹಾಗೆ ಅಂತ ಹೇಳಿದರು. ಭಗವಂತನಲ್ಲಿ ಭಕ್ತಿ ಮಾಡಿ ನಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸವನ್ನು ಹೊಂದುವುದೇ ನಮ್ಮ ಪಾಲಿನ ಮೋಕ್ಷ. ಅದಕ್ಕಾಗಿ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಭಕ್ತಿಯ ಮಹಿಮೆಯನ್ನು ಕಪಿಲ ವಾಸುದೇವ ಹೇಳ್ತಾರೆ. ಪ್ರಪಂಚದಲ್ಲಿ ವೈರಾಗ್ಯ ಬರದೆ ಭಕ್ತಿ ಹುಟ್ಟಲ್ಲ. ಅದಕ್ಕೆ ವೈರಾಗ್ಯ ಹುಟ್ಟಬೇಕು ಅಂಥೇಳಿ ನಮ್ಮ ಪರಿಸ್ಥಿತಿ ಏನು ಅಂತ ವರ್ಣನೆ ಮಾಡ್ತಾರೆ. ಮನುಷ್ಯ ತಾಯಿಯ ಗರ್ಭದಲ್ಲಿ ಇರ್ತಾನೆ.
ತಾಯಿಯ ಗರ್ಭದಲ್ಲಿರುವಾಗ ಏನು ಕಷ್ಟಪಡ್ತಾನೆ ಅದನ್ನು ವರ್ಣನೆ ಮಾಡ್ತಾರೆ. ತಾಯಿಯ ಗರ್ಭದಲ್ಲಿ ಬಹಳ ಇಕ್ಕಟ್ಟಿನ ಗರ್ಭಚೀಲದ ಒಳಗೆ ಸೇರಿಕೊಂಡಿರ್ತಾನೆ. ಅಮ್ಮನ ಉದರದಲ್ಲಿರುವ ಕ್ರಿಮಿಕೀಟಗಳು ಅವನ ಮೃದುವಾದ ಚರ್ಮವನ್ನು ಕಚ್ಚುತ್ತಾ ಇರುತ್ತೆ. ಮೇಲಿನಿಂದ ಜಠರಾಗ್ನಿಯ ತಾಪ, ಅಮ್ಮನ ಜಠರಾಗ್ನಿಯ ತಾಪ ಕೆಳಗಿಂದ ಸುಡ್ತಾ ಇರುತ್ತೆ. ಅವಳು ಬಸರಿ ಬಯಕೆ ಅಂಥೇಳಿ ಅವಳು ಮೇಲಿಂದ ಬಿಸಿ ಬಿಸಿ ಆಹಾರವನ್ನು ಸುರಿತಾ ಇರ್ತಾಳೆ. ಕೆಳಗಡೆ ಬೆಂಕಿಯ ಬಿಸಿ, ಮೇಲೆ ಆಹಾರದ ಬಿಸಿ, ಆ ಸುತ್ತಲೂ ಕ್ರಿಮಿಕೀಟಗಳು ಕಚ್ಚುತ್ತಾ ಇರುತ್ತೆ. ತನಗೆ ತೂರಿಸ್ಕೊಳ್ಳೋಕ್ಕೆ ಆಗದೇ ಇರೋ ಹಾಗೆ, ಇಷ್ಟ ಬಂದ ಹಾಗೆ ಅಲ್ಲಾಡಕ್ಕೂ ಆಗದೇ ಇರುವಂತಹ ಅತಂತ್ರ ಸ್ಥಿತಿಯಲ್ಲಿ ಜೀವ ಅಮ್ಮನ ಗರ್ಭದಲ್ಲಿರ್ತಾನೆ. ಅವನಿಗೆ ಹಿಂದಿನ 100 ಜನ್ಮದ ನೆನಪು ಬರುತ್ತೆ. ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮ ಮಾಡಿ ಈ ಗರ್ಭವಾಸದ ಕ್ಲೇಶ ನಾನು ಅನುಭವಿಸ್ತಾ ಇದ್ದೇನೆ ಅಂತೆಲ್ಲ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಅನ್ನಿಸ್ತು, ನಾನು ಈ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಯಾವ ಪಾಪದ ಕೆಲಸವನ್ನು ಮಾಡಬಾರ್ದು, ಇನ್ನೊಬ್ಬ ತಾಯಿಯ ಗರ್ಭಕ್ಕೆ ನಾನು ಹೋಗಬಾರ್ದು, ಹಾಗೆ ಸಾಧನೆ ಮಾಡ್ಕೋಬೇಕು ಅಂತ ಅಮ್ಮನ ಗರ್ಭದಲ್ಲಿರುವ ಸಚೇತನ ಯೋಚನೆ ಮಾಡುತ್ತೆ. ಆಮೇಲೆ ಅನಿಸುತ್ತೆ, ಬೇಡ ಬೇಡ, ಹೊರಗೆ ಬಂದರೆ ನಾವು ಅನ್ಯಾಯ ಮಾಡ್ತೇವೆ, ಆದ್ದರಿಂದ ಹೊರಗೆ ಬರೋದೇ ಬೇಡ, ಇಲ್ಲೇ ಇದ್ಬಿಡೋಣ. ಇಲ್ಲೇ ಇದ್ದರೆ ನಾವು ಅನ್ಯಾಯ ಮಾಡೋ ಪಾಪಕರ್ಮಗಳನ್ನು ಮಾಡೋದು ತಪ್ಪತ್ತೆ. ಹೀಗೆಲ್ಲ ಚಡಪಡಿಸ್ತಾ ಇರುತ್ತೆ. ಹೇಗೆ ಅಂತಂದರೆ, ಒಂದು ಗಿಳಿನ ತೊಗೊಂಬಂದು ಅದಕ್ಕೆ ರಾಮ ಕೃಷ್ಣ ಗೋವಿಂದ ಅಂತೆಲ್ಲ ಹೇಳಿಕೊಟ್ರು. ಅದು ದಿನ ಹೇಳ್ತಾಯಿತ್ತು, ರಾಮ ಕೃಷ್ಣ ಗೋವಿಂದ ಅಂತ ಹೇಳ್ತಾಯಿತ್ತು. ಒಂದು ದಿವಸ ಯಾರೋ ಆ ಪಂಜರದ ಬಾಗಿಲು ತೆಗೆದುಬಿಟ್ರು. ತೆಗೆದ ಮೇಲೆ ರಾಮ ಕೃಷ್ಣ ಎಲ್ಲ ಗೋವಿಂದ ಅಷ್ಟೇ. ಆ ಪಂಜರದೊಳಗೆ ಇರೋ ತನಕ ರಾಮ ಕೃಷ್ಣ ಗೋವಿಂದ ಎಲ್ಲ ಹೇಳ್ತಾಯಿತ್ತು. ಪಾಪ ಅದು ಪಂಜರದಿಂದ ಹೊರಗೆ ಹಾರಿದ ಮೇಲೆ ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ, ಎಲ್ಲ ಗೋವಿಂದವೇ ಆಯಿತು. ಹಾಗೆ ನಾವು ಯಾವುದೋ ಒಂದು ಬಂಧನದಲ್ಲಿ ಇದ್ದಾಗ ಅನಿವಾರ್ಯವಾಗಿ ದೇವರನ್ನು ಸ್ಮರಣೆ ಮಾಡ್ಕೊಳ್ತೇವೆ. ಹೊರಗೆ ಬಂದರೆ ನಮ್ಮ ಒಬ್ಬೊಬ್ಬರದ್ದು ಒಂದೊಂದು ಅವತಾರ ಆಗುತ್ತೆ. ಹಾಗಾಗಿ ನಾವು ಈ ಅಮ್ಮನ ಗರ್ಭದಿಂದ ಹೊರಗೆ ಬರೋದೇ ಬೇಡ, ಇಲ್ಲೇ ಇದ್ಬಿಡೋಣ ಅಂತ ಹೀಗೆಲ್ಲ ಚಡಪಡಿಸ್ತಾ ಇರುತ್ತೆ. ಪ್ರಸವ ಕಾಲ ಬರುತ್ತೆ. ಪ್ರಸವ ಕಾಲ ಬಂದಾಗ ಜೀವ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಗರ್ಭದಲ್ಲಿ ಏನು ಯೋಚನೆ ಮಾಡಿದ್ದ ಅದೆಲ್ಲ ಮರೆತೇ ಹೋಯಿತು. ಅಂತೂ ಗರ್ಭವಾಸದ ಕ್ಲೇಶ ಪರಿಹಾರ ಆಯಿತು, ಇನ್ನು ಆರಾಮಾಗಿರಬಹುದು ಅಂತ ಅಂದ್ಕೊಂಡ್ರೆ ಆ ಶೈಶವ ಸ್ಥಿತಿ ಇದೆಯಲ್ಲ, ಪುಟ್ಟ ಮಗುವಾಗಿರುವ ಸ್ಥಿತಿ, ಆಗ ಬಹಳ ಪರಾಧೀನ. ಏನಾಗತ್ತೆ, ಏನು ಬೇಕು ಅಂತ ಹೇಳ್ಕೊಳ್ಳೋಕ್ಕೆ ಬಾಯಿ ಇಲ್ಲ, ಬೇಕಾದ ಕಡೆ ಹೋಗೋಕ್ಕೆ ಕೈ ಕಾಲಲ್ಲಿ ಶಕ್ತಿ ಇಲ್ಲ. ಅಂತಹ ಅತ್ಯಂತ ಅತಂತ್ರವಾದ ಸ್ಥಿತಿ ಆ ಮಗು. ಅದು ಹಸಿವೆ ಆಗಿದೆ ಅಂತ ಹತ್ತರೆ ಏನೋ ಸೊಳ್ಳೆ ಕಚ್ಚದ ಇದೆ ಅಂತ ಹಾಸಿಗೆ ಬದಲಾಯಿಸ್ತಾರೆ. ಸೊಳ್ಳೆ ಕಚ್ಚದ ಇದೆ ಅಂತ ಹತ್ತರೆ ಅಳಕ್ಕೂ ಅವಕಾಶ ಕೊಡದೆ ಬಾಯಲ್ಲಿ ಬಾಟ್ಲು ತುರುಕ್ತಾರೆ. ಹೀಗೆ ತನಗೇನಾಗತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ನೋಡ್ಕೊಳ್ಳೋರಿಗೆ ಅದು ತಿಳುವಳಿಕೆ ಇಲ್ಲ. ಇಂಥ ಅತ್ಯಂತ ಪರಾಧೀನದ ಸ್ಥಿತಿ ಆ ಶೈಶವ ಸ್ಥಿತಿ. ಆದರೆ ಒಂದು ಗಮನಿಸಬೇಕು, ಅಷ್ಟು ಪರಾಧೀನವಾಗಿದ್ದಾಗಲೂ ಮಗು ನಗೋದನ್ನು ಕಲ್ತಿರುತ್ತೆ. ದೊಡ್ಡವರಾದ ಮೇಲೆ ನಗೋದನ್ನೇ ಮರ್ತು ಹೋಗ್ತಾನೆ ಮನುಷ್ಯ. ಸಿಡುಕ್ತಾ ಇರ್ತಾನೆ. ಆ ಚಿಕ್ಕ ಮಗುವಿಗೆ ಎಲ್ಲದಕ್ಕೂ ಇನ್ನೊಬ್ಬರು ಬೇಕು, ಏನು ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಆದರೂ ಅಷ್ಟು ಪರಾಧೀನತೆಯಲ್ಲೂ ಸಂತೋಷವಾಗಿ ನಗೋದನ್ನು ಮಗು ಕಲ್ತಿರುತ್ತೆ. ಆ ದೊಡ್ಡವರಾದ ಮೇಲೆ ನಗೋದನ್ನೇ ಮರ್ತು ಹೋಗ್ತಾನೆ ಮನುಷ್ಯ, ಎಲ್ಲರ ಮೇಲೆ ಸಿಡಿ ಅಂತ ಇರ್ತಾನೆ. ಆನಂತರ ಕುಮಾರ ವಯಸ್ಸಿಗೆ ಬರ್ತಾನೆ. ಕುಮಾರ ವಯಸ್ಸಿಗೆ ಬಂದಾಗ ಆ ಪರಾಧೀನತೆ ಹೋಗುತ್ತೆ. ತನ್ನ ಕೈ ಕಾಲು ಗಟ್ಟಿಯಾಗಿದೆ, ತನಗೇನು ಬೇಕೋ ಅದನ್ನು ತಗೋಬಹುದು, ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಅಂತಹ ಕುಮಾರ ಅವಸ್ಥೆ. ಈಗ ನಾವು ಸುಖವಾಗಿದ್ದೇವೆ ಅಂತ ತಿಳ್ಕೊಂಡ್ರೆ ದೊಡ್ಡವರು ಏನು ಬೇಡ ಅಂತಾರೆ ಅದನ್ನೇ ಮಾಡಬೇಕು ಅಂತ ಹಠ, ಮಾಡಬಾರದನ್ನು ಮಾಡಿ ಬಡಿಸ್ಕೊಂಡು ಆಗ ಒದ್ದಾಡ್ತಾ ಇರ್ತೇವೆ. ಅಲ್ಲಿಂದ ಮುಂದೆ ಯೌವನಕ್ಕೆ ಹೋಗ್ತಾನೆ ಮನುಷ್ಯ. ಯೌವನಕ್ಕೆ ಹೋದಾಗ ತನ್ನನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ದುರಹಂಕಾರದಿಂದ ಮೆರೀತಾನೆ. ಆ ದುರಹಂಕಾರದಿಂದ ಯೌವನದಲ್ಲಿ ಮೆರೆದು ಆ ಯೌವನದಲ್ಲಿ ಏನೇನು ಚಟ ಹತ್ತಿಸ್ಕೊಂಡ ಅದೆಲ್ಲ ವೃದ್ಧಾಪ್ಯದಲ್ಲಿ ರೋಗವಾಗಿ ಕಾಡಲಿಕ್ಕೆ ಶುರುವಾಯಿತು. ಒಂದು ದಿವಸ ಹಾಸಿಗೆ ಹಿಡಿತಾನೆ. ಹಾಸಿಗೆ ಹಿಡಿದಾಗ ತನ್ನ ಪರಿವಾರದವರೆಲ್ಲ ಅಳ್ತಾ ಇರ್ತಾರೆ. ಇವನು ಅಯ್ಯೋ ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ಇವನು ಅಳ್ತಾ ಇರ್ತಾನೆ. ಅವರೆಲ್ಲ ಯಾಕೆ ಅಳ್ತಾ ಇರ್ತಾರೆ, ಇವರು ಸಾಯದೆ ಹೀಗೆ ಬದುಕ್ಬಿಟ್ರೆ ನಮ್ಮ ಗತಿ ಏನು ಅಂತ ಅವ್ರು ಅಳ್ತಾ ಇರ್ತಾರೆ. ಅವರು ಅಯ್ಯೋ ನಮ್ಮ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ಇವರೆಲ್ಲ ಅಳ್ತಾ ಇದ್ದಾರೆ ಅಂತ ಇವನು ಅಳ್ತಾ ಇರ್ತಾನೆ. ಹೀಗೆ ಎಲ್ಲರೂ ಅಳೋದನ್ನು ನೋಡಿ ಅಯ್ಯೋ ನಾನು ಇವ್ರನ್ನ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ಚಡಪಡಿಸ್ತಾ ಇರ್ತಾನೆ. ಒಂದು ದಿವಸ ದೇಹದಿಂದ ಬಿಡುಗಡೆಯಾಗತ್ತೆ, ಸಾಯ್ತಾನೆ. ಅಂತೂ ದೇಹ ಇದ್ದಾಗ ಇಷ್ಟೆಲ್ಲ ದುಃಖ, ದೇಹದಿಂದ ಬಿಡುಗಡೆ ಆಗ್ತದೆ, ಇನ್ನು ನನಗೇನು ದುಃಖ ಇಲ್ಲ, ಆರಾಮಾಗಿರ್ಬೋದು. ಅಂದರೆ ದೇವರು ದೇಹ ಕೊಟ್ಟಾಗ ಮಾಡಿದ ಪಾಪಗಳಿಗೆಲ್ಲ ದೇಹ ಬಿಟ್ಟ ಮೇಲೆ ನರಕದಲ್ಲಿ ಹೋಗಿ ಹಿಂಸೆ ಅನುಭವಿಸಬೇಕು. ಆ ಜೀವನದ ಆದಿ ಅಂತ್ಯ ಮಧ್ಯ ಎಲ್ಲೂ ಸುಖವಿಲ್ಲ. ಇರೋ ಅಲ್ಪ ಸುಖವನ್ನು ಭಾ ಸುಖ ಅಂತ ತಿಳ್ಕೊಳ್ತೇವೆ ನಾವು ಅಂತ ಕಪಿಲ ವಾಸುದೇವ ತನ್ನ ತಾಯಿಗೆ ಈ ಸಂಸಾರದ ಅವಸ್ಥೆ ಏನು ಅಂತ ಉಪದೇಶ ಮಾಡ್ತಾನೆ. ಮಹಾಭಾರತದಲ್ಲಿ ಒಂದು ರೋಚಕವಾದ ವರ್ಣನೆ ಇದೆ. ಒಬ್ಬ ದಾರಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಹಿಂದೆ ಒಂದು ಹುಲಿ ಅಟ್ಟಿಸ್ಕೊಂಡು ಬಂತು.
ಆ ಹುಲಿ ಅಟ್ಟಿಸ್ಕೊಂಡು ಬಂತು ಅಂತ ಹೆದರ್ಕೊಂಡು ಓಡಿ 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 ಹೋದ. ಆ ಹುಲಿ ಗರ್ಜನೆ ಕೇಳಿಸ್ತಾ ಇತ್ತು. ಹೆದರಿಕೆ ಪಟ್ಕೊಂಡು ಓಡ್ತಾ ಇದ್ದ. ಓಡ್ತಾ ಓಡ್ತಾ ಒಂದು ಬಾವಿಗೆ ಬಿದ್ದುಬಿಟ್ಟ. ಆ ಬಾವಿ ಸುತ್ತಲೂ ಪೊದರು ಬೆಳೆದಿತ್ತು. ಆ ಬಾವಿ ಅಂತಲೇ ಗೊತ್ತಾಗಿಲ್ಲ ಇವನಿಗೆ. ಬಾವಿಯಲ್ಲಿ ಬಿದ್ದವನು ನೆಟ್ಟಿಗೆ ಬಿದ್ದಿಲ್ಲ, ತಲೆ ಕೆಳಗಾಗಿ ಬಿದ್ದಿದ್ದಾನೆ. ಆ ಬಾವಿ ನೀರಿಲ್ಲದೆ ಇರೋ ಬಾವಿ. ಹಾಗಾಗಿ ಮರದ ಕೊಂಬೆಗಳೇನಿತ್ತು, ಬೆಳ್ಕೊಂಡಿತ್ತು ಮರ, ಆ ಮರದ ಕೊಂಬೆಯಲ್ಲಿ ತಲೆ ಕೆಳಗಾಗಿ ಬಿದ್ದಿದ್ದಾನೆ. ಹುಲಿಯ ಗರ್ಜನೆ ಕೇಳಿಸ್ತಾ ಇದೆ. ಯಾವಾಗ ಹುಲಿ ಬಂದು ಬಾಯಿ ಹಾಕತ್ತೋ ಅನ್ನೋ ಭಯ. ತಾನು ಬಿದ್ದಿದ್ದಾನಲ್ಲ, ಅವನ ಭಾರ ಹೊರಲಾರದೆ ಆ ಮರದ ಕೊಂಬೆಗಳು ಮುರಿತಾ ಇದೆ. ಆ ಮುರಿತಾ ಇರೋ ಶಬ್ದ ಇವನಿಗೆ ಕೇಳಿಸ್ತಾ ಇದೆ. ಮುರಿದರೆ ಕೆಳಗೆ ಬೀಳಬೇಕು. ಕೆಳಗಡೆ ವಿಷಸರ್ಪಗಳು ಬುಸುಗುಡ್ತಾ ಇದೆ. ಮರ ಕೊಂಬೆಗಳು ಮುರಿದರೆ ವಿಷಸರ್ಪಗಳ ಬಾಯಿಗೆ ಬೀಳಬೇಕು. ಕೊಂಬೆಯಲ್ಲಿ ಸಿಕ್ಕಾಕೊಂಡ್ರೆ ಹುಲಿ ಬಾಯಿಗೆ ಬೀಳಬೇಕು. ಇಂಥ ಭಯಾನಕವಾದ ಸ್ಥಿತಿಯಲ್ಲಿದ್ದಾನೆ. ಹೀಗಿರುವಾಗ ಅವನು ಬಿದ್ದಾಗ ಅವನು ಯಾವ ಕೊಂಬೆಯ ಮೇಲೆ ಬಿದ್ದ, ಆ ಕೊಂಬೆಯಲ್ಲಿ ಒಂದು ಜೇನುಗೂಡಿತ್ತು. ಅದು ಇವನು ಬಿದ್ದ ರಭಸಕ್ಕೆ ಜೇನು ನೊಣಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಇವನು ಮೈಯೆಲ್ಲ ಕಚ್ಚುತ್ತಾ ಇದೆ. ಆ ಮೈಯೆಲ್ಲ ಒಂದು ಕಡೆ ಜೇನು ನೊಣಗಳ ಕಚ್ಚಾಟ, ಒಂದು ಕಡೆ ವಿಷಸರ್ಪಗಳು ಬುಸುಗುಟ್ಕೊಂಡು ಮೇಲೆ ಬರ್ತಾ ಇದೆ, ಇನ್ನೊಂದು ಕಡೆ ಹುಲಿಯ ಗರ್ಜನೆ ಕೇಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಕೊಂಬೆ ಮುರಿತಾ ಇರುವ ಶಬ್ದ ಕೇಳಿಸ್ತಾ ಇದೆ. ಇಷ್ಟು ಗಡಿಬಿಡಿಯಲ್ಲಿರುವಾಗ ದೂರದಲ್ಲಿ ಜೇನುಗೂಡು ಒಡೆದು ಇಂಗ್ಲೀಷಿನ ಹನಿ ಕನ್ನಡದ ಹನಿ ಹನಿಯಾಗಿ ಬೀಳ್ತಾ ಇತ್ತು. ಇವನು ತಲೆ ಚಾಚಿದ, ಮುಖ ಚಾಚಿದ, ನಾಲಿಗೆ ಇನ್ನೂ ಚಾಚಿದ. ಆ ನಾಲಿಗೆಯ ಮೇಲೆ ಒಂದೊಂದು ತೊಟ್ಟು ಜೇನುತುಪ್ಪ ಬೀಳ್ತಾ ಇತ್ತು. ಆ ಜೇನುತುಪ್ಪದ ಸವಿಯನ್ನು ಅನುಭವಿಸ್ತಾ ಹುಲಿಯನ್ನು ಮರೆತ, ಮುರಿಯೋ ಮರವನ್ನು ಮರೆತ, ಕೆಳಗಡೆ ಬರೋ ವಿಷ ಸರ್ಪವನ್ನು ಮರೆತ, ಕಚ್ತಾ ಇರೋ ಜೇನು ನೊಣಗಳನ್ನು ಮರೆತ. ಎಷ್ಟು ಸುಖವಾಗಿದೆ ಅಂತ ಅಂದ್ಕೊಂಡಂತೆ. ಇದು ನಮ್ಮೆಲ್ಲರ ಪಾಡು ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ನಮಗೂ ಒಂದು ಹುಲಿ ಇದೆ, ಒಂದು ಹಾವಿದೆ, ಒಂದು ಜೇನು ನೊಣಗಳಿದೆ. ಯಾವುದದು? ಮೃತ್ಯು ಅನ್ನುವ ಹುಲಿ ನಮ್ಮ ಬೆನ್ನ ಹಿಂದೆ ಅಟ್ಟಿಸಿಕೊಂಡು ಬರ್ತಾ ಇದೆ. ಆ ಮೃತ್ಯುವಿನ ಗರ್ಜನೆ ಕೇಳಿ ಕೇಳಿ ಹೆದರಿ ಸಂಸಾರ ಅನ್ನುವ ಬಾವಿಯಲ್ಲಿ ಬಿದ್ದಿದ್ದೇವೆ. ಹೆಸರೇನೋ ಸಂಸಾರ ಅಂತ, ಆದರೆ ನಿಸ್ಸಾರವಾದ ಬಾವಿ ಇದು, ನೀರಿಲ್ಲದೆ ಇರೋ ಬಾವಿ. ಇದರೊಳಗೆ ಎಲ್ಲಿ ಬಿದ್ದಿದ್ದೇವೆ? ಬಂಧು ಬಾಂಧವರು ಅನ್ನುವ ಮರದ ಕೊಂಬೆಗಳ ನಡುವೆ ಸಿಕ್ಕಾಕೊಂಡಿದ್ದೇವೆ. ಆ ಮರದ ಕೊಂಬೆ ಯಾವಾಗ ಮುರಿಯತ್ತೋ ಗೊತ್ತಿಲ್ಲ, ಹಾಗೆ ಬಂಧು ಬಾಂಧವರು ಯಾವತ್ತು ಕೈ ಬಿಡ್ತಾರೋ ಗೊತ್ತಿಲ್ಲ. ಅವ್ರ ಮಧ್ಯೆ ಸಿಕ್ಕಾಕೊಂಡಿದ್ದೇವೆ. ನೆಟ್ಟಿಗೆ ನಿಂತವ್ರು ಯಾರೂ ಇಲ್ಲ ಸಂಸಾರದಲ್ಲೆಲ್ಲ, ಎಲ್ಲ ತಲೆ ಕೆಳಗಾಗಿ ನಿಂತವ್ರೆ. ಕೆಳಗಡೆ ಆ ವಿಷಸರ್ಪ ಮೇಲೆ ಬರ್ತಾ ಇದೆ. ವಿಷಸರ್ಪದ ಹಾಗೆ ಮುಪ್ಪು ದಿನೇ ದಿನೇ ಮೇಲಕ್ಕೆ ಬರ್ತಾ ಇದೆ. ನಾವು ಬಣ್ಣ ಹಚ್ಕೋಬಹುದು, ಆದರೆ ಮುಪ್ಪನ್ನು ತಪ್ಪಿಸ್ಕೊಳಕ್ಕಾಗತ್ತೆ ಎಲ್ಲಾದರೂ. ಹಾಗಾಗಿ ಒಂದು ಕಡೆ ಮೃತ್ಯುವಿನ ಆಕ್ರಮಣ, ಇನ್ನೊಂದು ಕಡೆ ಮುಪ್ಪಿನ ಆಕ್ರಮಣ, ಅದರ ಮಧ್ಯೆಯಲ್ಲಿ ಬಂಧು ಬಾಂಧವರ ಅಪನಂಬಿಕೆಗಳು, ಅದರ ಜೊತೆಯಲ್ಲಿ ಜೇನುಗೂಡು ಒಡೆದು ಜೇನು ನೊಣಗಳೆಲ್ಲ ಕಚ್ತಾ ಇದೆಯಲ್ಲ, ಹಾಗೆ ದಿನ ಬೆಳಗಾದರೆ ಏನೇನೋ ಸಾವಿರಾರು ರಗಳೆಗಳು, ದಿನನಿತ್ಯದ ರಗಳೆಗಳು. ಹೀಗೆ ಮೃತ್ಯುವಿನ ಆಕ್ರಮಣ, ಮುಪ್ಪಿನ ಆಕ್ರಮಣ, ರಗಳೆಗಳು. ಆ ಬಂಧು ಬಾಂಧವರು ಯಾವತ್ತು ಕೈ ಬಿಡ್ತಾರೋ ಗೊತ್ತಿಲ್ಲ. ಇಂಥ ಭಯಾನಕ ಸ್ಥಿತಿಯಲ್ಲಿ ಆ ಜೇನುಗೂಡು ಒಡೆದು ದೂರದಲ್ಲಿ ಒಂದು ಹನಿ ಬಿಡ್ತಲ್ಲ, ಅದಕ್ಕೆ ನಾಲಿಗೆ ಚಾಚಿ ಏನು ಸುಖವಾಗಿದೆ ಅಂತ ಎಲ್ಲವನ್ನು ಮರೆತನಲ್ಲ. ಹಾಗೆ ಈ ಸಂಸಾರದಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಸುಖ ಸಿಗತ್ತೆ. ಆ ಸುಖವನ್ನು ಅನುಭವಿಸ್ತಾ ನಾವು ಸಾಯೋದೇ ಇಲ್ಲ ಅಂತ ತಿಳ್ಕೊಳ್ತೇವೆ, ನಾವು ಮುದುಕರೇ ಆಗಲ್ಲ ಅಂತ ತಿಳ್ಕೊಳ್ತೇವೆ, ನಮಗೇನು ರಗಳೆನೇ ಇಲ್ಲ ಅಂತ ತಿಳ್ಕೊಳ್ತೇವೆ, ನಾವು ಶಾಶ್ವತ ಅಂತ ಭ್ರಮಿಸ್ಕೊಳ್ತೇವೆ. ಇದು ನಮ್ಮ ಪಾಡು ಅಂಥೇಳಿ ವೇದವ್ಯಾಸರು ಮಹಾಭಾರತದಲ್ಲಿ ನಮ್ಮ ಪಾಡನ್ನು ಪರಿಚಯಿಸಿಕೊಡ್ತಾ ಇದೆ. ಎಷ್ಟು ಭಯಾನಕವಾಗಿ ವೇದವ್ಯಾಸರು ವರ್ಣನೆ ಮಾಡಿದ್ರು ನಾವೇನು ಬದಲಾವಣೆ ಆಗಲ್ಲ. ಕೇಳಕ್ಕೆ ಹಿತವ ಚೆನ್ನಾಗಿರುತ್ತೆ, ಕೇಳ್ತಾ ಕೂತಿರ್ತೇವೆ ಅಷ್ಟೇ. ನಾವು ನಮ್ಮ ಹಣೆ ಬರಹ ಹಾಗೆ. ಹೀಗೆ ಆ ಭಯಾನಕವಾದ ಸಂಸಾರದ ದುರವಸ್ಥೆಯನ್ನು ಕಪಿಲ ವಾಸುದೇವ ಆ ದೇವಹೂತಿಗೆ ಹೇಳ್ತಾ ಇದ್ದಾನೆ. ಇನ್ನೂ ಅನುಭವಕ್ಕೆ ಹತ್ತಿರವಾಗುವ ಹಾಗೆ ಹೇಳೋದಾದರೆ, ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಹೋಗ್ತಾ ಇರ್ತಾರೆ. ಇನ್ನೂ ಮದುವೆಯಾಗದೇ ಇರೋ ಹುಡುಗ ಹುಡುಗಿಯರು ಅವರನ್ನು ನೋಡ್ತಾರೆ. ಮದುವೆ ಮಾಡ್ಕೊಂಡು ಏನು ಸುಖವಾಗಿದ್ದಾರೆ, ಹಾಳಾದ ನಮಗೆ ಮದುವೆನೇ ಆಗಿಲ್ಲ ಅಂತ ಪರಿತಪಿಸ್ತಾರೆ. ಇವ್ರಿಗೊಂದು ಮದುವೆ ಆಯಿತು. ಮದುವೆ ಆದಮೇಲೆ ಮದುವೆ ಆಗದೇ ಇರೋರನ್ನು ನೋಡ್ತಾರೆ. ಅವರು ಆರಾಮಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆರಾಮಾಗಿದ್ದಾರೆ, ಮದುವೆ ಆಗಿಲ್ಲ, ಹಾಳಾದ ನಮಗೆ ಮದುವೆ ಆಗೋಯ್ತು, ಒದ್ದಾಡ್ತಾ ಇದ್ದೇವೆ ಅನ್ಕೋತಾರೆ. ಹೊಸದಾಗಿ ಮದುವೆ ಆದ ಜೋಡಿಗಳು ಒಂದು ಮಗುವನ್ನು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವರನ್ನು ಮದುವೆ ಆದವರು ನೋಡ್ತಾರೆ. ಮುದ್ದಾದ ಮಗುವನ್ನು ಮುದ್ದಿಸ್ಕೊಂಡು ಗಂಡ ಹೆಂಡತಿ ಎಷ್ಟು ಖುಷಿಯಾಗಿದ್ದಾರೆ, ನಮಗೊಂದು ಮಗು ಆಗಬಾರ್ದಾ ಅಂತ ಆಸೆ ಪಡ್ತಾರೆ. ಇವ್ರಿಗೂ ಒಂದು ಮಗು ಆಯಿತು. ಮಗು ಆಗದೇ ಇರೋ ಗಂಡ ಹೆಂಡತಿಯರು ನೋಡ್ತಾರೆ, ಆರಾಮಾಗಿ ಎಲ್ಲಂದ್ರೆ ಕೈ ಬಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಇದು ನಮ್ಮ ಪೇಪರ್ ವೈಟ್ ಒಂದು ಕೈ ಬಂದು ಕೂತ್ಕೊಂಡಿದೆ, ಎಲ್ಲಿ ಹೋಗೋ ಹಾಗಿಲ್ಲ, ನಿಶ್ಚಿಂತೆಯಾಗಿ ನೆಮ್ಮದಿಯಾಗಿರೋ ಹಾಗಿಲ್ಲ ಅಂತಾರೆ. ಈಗ ನಮ್ಮ ಕೈಗೆ ಯಾವುದು ಸಿಕ್ಕಿಲ್ವೋ ಅದು ಸುಖ, ಸಿಕ್ಕಿದ ಮೇಲೆ ಅದು ಇರದೇ ಇದ್ದೇ ಸುಖ ಅಂತ ಅನಿಸುತ್ತೆ, ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಇದೇ ನಮ್ಮೆಲ್ಲರ ಪಾಡು ಅನ್ನುವುದನ್ನು ಕಪಿಲ ವಾಸುದೇವ ಹೇಳ್ತಾ ಇದ್ದಾರೆ. ಅನಂತರ ದೇವಹೂತಿ ಹೇಳ್ತಾಳೆ,
ಇದಿಷ್ಟು ಸಾಂಖ್ಯ ತತ್ವಗಳನ್ನು ಹೇಳಿ ಯೋಗವನ್ನು ಹೇಳ್ತೇನೆ ಅಂತಂತಾರೆ. ಯೋಗ ಅಂತಂದರೆ ನಾವು ಪ್ರಾಮಾಣಿಕವಾಗಿ ಪ್ರತಿನಿತ್ಯ ಒಂದು ಲೀಸ್ಟ್ ಮಾಡ್ಕೋಬೇಕು. ನಾವು ಏನೇನು ಅಧರ್ಮ ಮಾಡ್ತಾ ಇದ್ದೇವೆ, ಏನೇನು ಧರ್ಮ ಮಾಡ್ತಾ ಇದ್ದೇವೆ ಅಂತ ಒಂದು ಪಟ್ಟಿ ಹಾಕೋಬೇಕು. ಅದರಲ್ಲಿ ಇವತ್ತು 10 ಅಧರ್ಮ, 2 ಧರ್ಮ ಮಾಡಿದ್ದೇವೆ ಅಂತಂದರೆ ನಾಳೆ ಧರ್ಮ 3 ಆಗಬೇಕು, ಅಧರ್ಮ 9 ಆಗಬೇಕು. ಹೀಗೆ ಪ್ರಯತ್ನಪೂರ್ವಕವಾಗಿ ಒಂದೊಂದೇ ಅಧರ್ಮವನ್ನು ಕಡಿಮೆ ಮಾಡಿಕೊಳ್ಬೇಕು, ಒಂದೊಂದೇ ಧರ್ಮವನ್ನು ಹೆಚ್ಚಿಸಿಕೊಳ್ಬೇಕು. ಹೀಗೆ ಧರ್ಮದಲ್ಲಿ ಹೆಜ್ಜೆ ಇಡಬೇಕು, ಅಧರ್ಮದಿಂದ ದೂರ ಆಗಬೇಕು. ಇದು ನಿರಂತರವಾದ ಪ್ರಯತ್ನ ಆಗ್ತಾ ಇರಬೇಕು. ಅದರಂತೆ ನಾವು ರುಚಿಯಾದ ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಮಿತವಾದ ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ ಹಿತಭುಕ್ ಮಿತಭುಕ್ ಅಂತ. ಹಿತವಾದ ಆಹಾರ, ನಮ್ಮ ಆರೋಗ್ಯಕ್ಕೆ ಹಿತವಾದ ಆಹಾರ ಮತ್ತು ಅದು ಮಿತವಾಗಿರಬೇಕು. ಆದರೆ ಶಾಸ್ತ್ರ ಇನ್ನೊಂದು ಸೇರಿಸುತ್ತೆ, ಹುತಭುಕ್ ಅಂತ ಒಂದು ಸೇರಿಸುತ್ತೆ. ಅಂದರೆ ವೈಶ್ವದೇವ ಮಾಡಿರಬೇಕು ಆಹಾರ, ವೈಶ್ವದೇವ ಮಾಡಿರಬೇಕು, ಅದು ಹುತ ಆಗಿರಬೇಕು, ಅದು ಹಿತ ಆಗಿರಬೇಕು, ಅದು ಮಿತ ಆಗಿರಬೇಕು. ಹೀಗಿದ್ದರೆ ಆವಾಗ ನಾವು ಆರೋಗ್ಯವಾಗಿರ್ತೇವೆ. ಇದು ಒಂದು ಯೋಗ ಅಂತ ಹೇಳ್ತಾನೆ ಭಗವಂತ. ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು, ಮನುಷ್ಯ ರೋಗರಹಿತವಾಗಿ ದೀರ್ಘಾಯುಷ್ಯದ ಜೀವನ ನಡೆಸಬೇಕಾದ್ರೆ ಹೇಗೆ ಬದುಕಬೇಕು ಅಂತ ವೇದವ್ಯಾಸರು ಒಂದು ಪ್ರಶ್ನೆ ಮಾಡಿಕೊಂಡು ಕೆಲವು ಸರಳವಾದ ಸೂತ್ರಗಳು ಹೇಳ್ತಾರೆ. ಪ್ರಧಾನವಾಗಿ 3 ಅಂಶ ಹೇಳ್ತಾರೆ. ಏನು ಅಂದರೆ, ಮನುಷ್ಯ ಕಡಿಮೆ ತಿನ್ನಬೇಕು, ತುಂಬ ದುಡಿಬೇಕು. ಇದು ವೇದವ್ಯಾಸರ ಮೊದಲನೇ ಸೂತ್ರ. ಕಡಿಮೆ ತಿನ್ನಬೇಕು, ತುಂಬ ದುಡಿಬೇಕು. ಆಮೇಲೆ 2ನೇ ಸೂತ್ರ, ತುಂಬ ದುಡಿಬೇಕು, ಕಡಿಮೆ ವಿಶ್ರಾಂತಿ ತೊಗೊಳ್ಬೇಕು. ಬೆಳಗ್ಗೆ ಸಾಯಂಕಾಲದಾಗ ಬರೀ ವಿಶ್ರಾಂತಿಯೇ ಮಲಗಿರಬಾರ್ದು, ಅದನ್ನು ತುಂಬ ದುಡಿಬೇಕು, ಕಡಿಮೆ ವಿಶ್ರಾಂತಿ ತೊಗೊಳ್ಬೇಕು. 3ನೇದು 2 ಹೊತ್ತು ಊಟ ಬಿಟ್ಟು ಇನ್ನೇನು ತಿನ್ನಬಾರ್ದು. 2 ಹೊತ್ತಿನ ಆಹಾರ ಬಿಟ್ಟು ಇನ್ನೇನು ತಿನ್ನಬಾರ್ದು. ತಿನ್ನೋ ವಸ್ತು ಕಣ್ಣಿಗೆ ಕಂಡಾಗಲೆಲ್ಲ ಬಾಯಿ ಹಾಕ್ಕೊಳ್ತಾ ಇದ್ದರೆ ಇವನು ಬೇಗ ತಿನ್ನು ಸಾಯೋದು ಅಂತ ನೋಡಿ, ತಿನ್ನು ಸಾಯಿ ಅಂತ ಹಾಕ್ತಾರಲ್ಲ, ಹಾಗೆ ತಿನ್ನು ಸಾಯ್ತೇವೆ ನಾವು. ಮಧ್ಯರಾತ್ರಿ 2 ಗಂಟೆಗೆ ಹೋಟ್ಲು ಮುಂದೆ ಬಸ್ ನಿಲ್ಲಿಸಿರು ಹೋಗಿ ತಿಂತೇವೆ. ಯಾಕೆಂದರೆ ತಿನ್ನೋಕ್ಕೆ ನಿಲ್ಲಿಸಿರು ಬಸ್ಸು ಅಂತ ಹೋಗಿ ತಿನ್ಕೊಂಬರ್ತೇವೆ ನಾವು. ಅದಾಗಬಾರ್ದು ಅಂತಾರೆ. ಹಾಗಾಗಿ ಕಡಿಮೆ ತಿನ್ನಬೇಕು, ತುಂಬ ದುಡಿಬೇಕು. ತುಂಬ ದುಡಿಬೇಕು, ಕಡಿಮೆ ವಿಶ್ರಾಂತಿ ಪಡಿಬೇಕು. 2 ಹೊತ್ತು ಆಹಾರ ಬಿಟ್ಟು ಬೇರೆ ಇನ್ನೇನು ತಿನ್ನಬಾರ್ದು. ಹೀಗೆ ಯಾರು ಬದುಕ್ತಾರೆ ಅವರು ಆರೋಗ್ಯವಾಗಿರ್ತಾರೆ ಅಂತ ವೇದವ್ಯಾಸದೇವರು ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಎಷ್ಟು ತಿನ್ನಬೇಕು, ಕ್ವಾಂಟಿಟಿ ಬೇಕಲ್ಲ, ಎಷ್ಟು ತಿನ್ನಬೇಕು. ಅವರಂತಾರೆ, ಹಸುವೆ ಹೋಗೋಷ್ಟು ತಿನ್ನಬೇಕೇ ಹೊರತು ಆಯಾಸ ಆಗೋಷ್ಟು ತಿನ್ನಬಾರ್ದು ಅಂತ ಸೂಕ್ಷ್ಮವಾಗಿ ವೇದವ್ಯಾಸರು ಹೇಳ್ತಾರೆ. ಊಟ ಹೆಚ್ಚಾಗಿ ಪುರಾಣಕ್ಕೆ ಬರೋಕ್ಕೆ ಆಗದೇ ಇರೋಷ್ಟು ತಿನ್ನಬಾರ್ದು, ಪುರಾಣದಲ್ಲಿ ನಿದ್ರೆ ಬರದೇ ಇರೋಷ್ಟು ತಿನ್ನಬೇಕಷ್ಟೇ. ಹಾಗೆ ಹಸುವೆ ಹೋಗೋಷ್ಟು ತಿನ್ನಬೇಕೇ ಹೊರತು ಆಯಾಸ ಆಗೋಷ್ಟು ತಿನ್ನಬಾರ್ದು ಅಂತ ಇನ್ನೊಂದು ಸೂತ್ರವನ್ನು ವೇದವ್ಯಾಸರು ಹೇಳ್ತಾರೆ. ಅನಂತರ ಇನ್ನು ಹೇಗೆ ಬದುಕಬೇಕು ಇನ್ನೊಂದು ಮಾರ್ಗ ಹೇಳ್ತಾರೆ. ರಾತ್ರಿ ಮಲಗಿದರೆ ನೆಮ್ಮದಿಯಾಗಿ ನಿದ್ರೆ ಬರೋ ಹಾಗೆ ಹಗಲು ಬದುಕಬೇಕು ಅಂತ ವೇದವ್ಯಾಸರು ಹೇಳ್ತಕ್ಕಂಥ ಸಿಂಪಲ್ ಸೂತ್ರ. ರಾತ್ರಿ ಮಲಗಿದರೆ ನೆಮ್ಮದಿಯಾಗಿ ನಿದ್ರೆ ಬರಬೇಕು, ಹಾಗೆ ಹಗಲು ಬದುಕಬೇಕು. ಹಾಗಂದರೆ ಏನರ್ಥ? ಹಗಲು ನಾವು ಇನ್ನೊಬ್ಬರು ತಲೆ ಹೊಡೆದಿದ್ದರೆ ರಾತ್ರಿ ಟೆನ್ಷನಲ್ಲೇ ಒದ್ದಾಡ್ತಾ ಇರ್ತೇವೆ, ನೆಮ್ಮದಿಯಾಗಿ ನಿದ್ರೆ ಬರೋಕ್ಕಾಗಲ್ಲ. ಹಗಲು ಸೋಮಾರಿಗಳಾಗಿದ್ದರೆ ರಾತ್ರಿ ನಿದ್ದೆ ಹತ್ತಲ್ಲ. ಯಾರ ಹಗಲಿನ ಜೀವನ ಪ್ರಾಮಾಣಿಕವಾಗಿರುತ್ತೆ, ಪರಿಶ್ರಮದ ಜೀವನ ಆಗಿರುತ್ತೆ, ಅವನಿಗೆ ರಾತ್ರಿ ನಿದ್ದೆ ಬರುತ್ತೆ. ಆದ್ದರಿಂದ ರಾತ್ರಿ ಸುಖವಾಗಿ ನಿದ್ರೆ ಬರೋ ಹಾಗೆ ಹಗಲು ಬದುಕಬೇಕು. ಕಷ್ಟಪಟ್ಟು ದುಡಿಯುವ ಕಾರ್ಮಿಕರು ರಸ್ತೆಯ ಬೆಂಚ್ ಮೇಲೆ ಮೈ ಮರೆತು ನಿದ್ದೆ ಮಾಡ್ತಾರೆ. ಆದರೆ ಕೆಳಗಡೆ ಮಂಚ ತಿರುಗುತ್ತೆ, ಮೇಲೆ ಫ್ಯಾನ್ ತಿರುಗುತ್ತೆ, ಮಲಗಿದ್ದು ಒಂದು ತಲೆ ತಿರುಗ್ತಾ ಇರುತ್ತೆ, ನಿದ್ರೆ ಬರದೆ ಮಾತ್ರೆ ತಗೊಳ್ತಾನೆ. ಆದ್ದರಿಂದ ಶಯ್ಯಾಗ್ರಹದ ವೈಭವದಿಂದ ನಿದ್ರೆ ಬರೋದಲ್ಲ, ಇವನ ಪರಿಶ್ರಮ, ಇವನ ಪ್ರಾಮಾಣಿಕತೆಯಿಂದ ಒಳ್ಳೆಯ ನಿದ್ದೆ ಬರೋದು. ಹಾಗಾಗಿ ರಾತ್ರಿ ಮಲಗಿದರೆ ಏನು ಭಯ ಆಗಬಾರ್ದು. ಏನು ಹಗಲು ದರೋಡೆ ಮಾಡಿದ್ರೆ ರಾತ್ರಿ ಮಲಗಿದಾಗ ಅದೇ ಕಾಡ್ತಾ ಇರುತ್ತೆ ನಮ್ಮನ್ನು, ನಿದ್ದೆ ಬರಲ್ಲ. ಹಾಗಾಗಿ ಹಗಲು ಮಲಗಿದರೆ ನೆಮ್ಮದಿಯಾಗಿ ನಿದ್ರೆ ಬರೋ ಹಾಗೆ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರೋ ಹಾಗೆ ಹಗಲು ಬದುಕಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸ್ಟೆಪ್ ಹೇಳ್ತಾರೆ, ಮುದುಕರಾದಾಗ ಆರೋಗ್ಯವಾಗಿರೋ ಹಾಗೆ ಯೌವನದಲ್ಲಿ ಬದುಕಬೇಕು ಅಂತ ಇನ್ನೊಂದು ಹೇಳ್ತಾರೆ. ನಾವು ಯೌವನದಲ್ಲಿ ಏನೇನು ದುರ್ವ್ಯಸನಗಳಿಗೆ ಬಲಿಯಾಗ್ತೇವೆ, ವೃದ್ಧಾಪ್ಯದಲ್ಲಿ ಅದೆಲ್ಲ ಕಾಯಿಲೆಯಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ಆದ್ದರಿಂದ ನಾವು ಮುದುಕರಾದಾಗ ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು. ಅದಕ್ಕೆ ಹೇಗೆ ಬೇಕೋ ಹಾಗೆ ಯೌವನದಲ್ಲಿ ಬದುಕಬೇಕು. ಯೌವನದಲ್ಲಿ ಏನು ಸಂಪಾದನೆ ಮಾಡದೇ ಇದ್ದರೆ, ಈ ಕಡೆ ಹಣ ಸಂಪಾದನೆ ಇಲ್ಲ, ಜ್ಞಾನ ಸಂಪಾದನೆ ಇಲ್ಲ, ಬರೀ ದುಶ್ಚಟಗಳಿಗೆ ಬಿದ್ದರೆ ವಯಸ್ಸಾದ ಮೇಲೆ ಏನೂ ಮಾಡೋಕ್ಕೆ ಶಕ್ತಿ ಇರಲ್ಲ. ಅದನ್ನು ಕೈಕಾಲು ಗಟ್ಟಿಯಾಗಿರುವಾಗ ನಮ್ಮ ಜೀವನಕ್ಕೆ ಅಗತ್ಯವಾದಷ್ಟು ಸಂಪಾದನೆ ಮಾಡಬೇಕು. ಅದು ಜ್ಞಾನ ಸಂಪಾದನೆ, ಪುಣ್ಯ ಸಂಪಾದನೆ ಎಲ್ಲ ಮಾಡಿಕೊಡ್ಬೇಕು, ಹಣ ಸಂಪಾದನೆಯೂ ಇರಬೇಕು. ಆಗ ವೃದ್ಧರಾದಾಗ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ.
ಆದ್ದರಿಂದ ವೃದ್ಧರಾದಾಗ ನೆಮ್ಮದಿಯಾಗಿರೋ ಹಾಗೆ ಆರೋಗ್ಯವಾಗಿರೋ ಹಾಗೆ ಯೌವನದಲ್ಲಿ ಬದುಕಬೇಕು. ಇಷ್ಟೇ ವೇದವ್ಯಾಸರ ಉದ್ದೇಶ ಅಲ್ಲ. ಅವರ ಕೊನೆಯ ಮಾತು ಹೇಳ್ತಾರೆ, ಪರಲೋಕದಲ್ಲಿ ಸುಖವಾಗಿರೋ ಹಾಗೆ ಇಹಲೋಕದಲ್ಲಿ ಬದುಕಬೇಕು. ಅಲ್ಲಿ ತಂದು ನಿಲ್ಲಿಸ್ತಾರೆ. ಮನುಷ್ಯ ಹೇಗೆ ಬದುಕಬೇಕು ಅಂದರೆ ಪರಲೋಕದಲ್ಲಿ ಸುಖವಾಗಿರಬೇಕು, ಹಾಗೆ ಇಹಲೋಕದಲ್ಲಿ ಬದುಕೋದು ಕಲ್ತ್ಕೋ ಹಾಗೆ ಅಂತ ಇದ್ದಾರೆ. ನಿನ್ನೆ ಹೇಳಿದ ಹಾಗೆ ಪರೀಕ್ಷೆಯ 3 ಗಂಟೆ ನಾವು ನೆಮ್ಮದಿ ಖುಷಿಯಾಗಿ ಇರಬೇಕಾಗಿದ್ದರೆ 10 ತಿಂಗಳು ಓದಬೇಕು ಚೆನ್ನಾಗಿ. 10 ತಿಂಗಳು ಯಾರು ಕಷ್ಟಪಟ್ಟು ಓದ್ತಾರೆ ಅವರು 3 ಗಂಟೆ ಪರೀಕ್ಷೆ ಒಳಗೆ ಖುಷಿಯಾಗಿರ್ತಾರೆ. 10 ತಿಂಗಳು ಮೋಜು ಮಸ್ತಿ ಮಾಡ್ಕೊಂಡು ಯಾರು ಕಾಲ ಕಳೀತಾರೆ ಅವರು ಪರೀಕ್ಷೆಯ 3 ಗಂಟೆ ಚಿತ್ರಹಿಂಸೆ ಅನುಭವಿಸ್ತಾರೆ. ಹೀಗೆ ಇದೆ ಮನುಷ್ಯನ ಜೀವನ ಅಂತ ವೇದವ್ಯಾಸರು ಹೇಳ್ತಾರೆ. ಕೊನೆಯಲ್ಲಿ ದೇವಹೂತಿ ತನ್ನ ಉಪದೇಶವನ್ನು ನಿಲ್ಲಿಸಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆನಂತರ ಕಣ್ಣು ಮುಚ್ಚಿ ಭಗವಂತ ಹೇಳಿರುವ ಹಾಗೆ ಭಗವಂತನ ರೂಪವನ್ನು ದೇವಹೂತಿ ಧ್ಯಾನ ಮಾಡ್ತಾಳೆ. ಧ್ಯಾನ ಮಾಡಿ ಪರಮಾತ್ಮ ಮುಂದೆ ತನ್ನ ದೇಹದ ತತ್ವಾಭಿಮಾನಿ ದೇವತೆಗಳ ಲಯಚಿಂತನೆ ಮಾಡಿಕೊಂಡು ದೇಹತ್ಯಾಗ ಮಾಡಿ ಭಗವಂತನನ್ನು ಸೇರ್ತಾಳೆ ಎಂಬುದಾಗಿ ಕಪಿಲೋಪದೇಶದ ಜೊತೆಯಲ್ಲಿ 3ನೇ ಸ್ಕಂಧದ ಸಮಾಪ್ತಿ ಮಾಡ್ತಾ ಇದ್ದಾರೆ. ಮುಂದಿನ ಕಥಾಭಾಗವನ್ನು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಹರಯೇ ನಮಃ ಸರ್ವಯಜ್ಞ ಭುಜೇ ನಮಃ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.